कान्ताय कल्याणगुणैकधाम्ने नवध्वनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेत्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। श्रवणं कीर्तनं विष्णोः स्मरणं पादसेवनम् अर्चनं वन्दनं दास्यं सख्यमात्मनिवेदनं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। ಶ್ರೀಗುರುಭ್ಯೋ ನಮಃ. ಪರಮಾತ್ಮನ ವಾಮನಾವತಾರ ಚರಿತ್ರೆ ಮತ್ತು ಮತ್ಸ್ಯಾವತಾರ ಚರಿತ್ರೆ ಎರಡನ್ನು ನೋಡಿದ್ದೀವಿ. ಅದೇ ಥರ 14 ಮನ್ವಂತರಗಳ ಒಂದು ಪರಿಚಯವನ್ನು ಕೂಡ ಶುಕಾಚಾರ್ಯರು ಮಾಡಿದರು ಹಾಗೆ ಅಂತ. ಅದಾದ ಮೇಲೆ ನವಮಸ್ಕಂದದಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಪರಮಾತ್ಮ ಮನ್ವಂತರಗಳಲ್ಲಿ ಯಾವ್ಯಾವ ರೂಪವನ್ನು ತೆಗೆದು ಏನೇನು ವಿಚಿತ್ರ ಕೆಲಸಗಳನ್ನು ಮಾಡಿದ ಹಾಗೆ ಅಂತ ನಾವು ನೋಡಿದ್ದೀವಿ. ಯೋಸೌ ಸತ್ಯವ್ರತೋ ನಾಮ ರಾಜರ್ಷಿ ದ್ರಮಿಲೇಶ್ವರ ಜ್ಞಾನಂ ಯೋ ಅತೀತಕಲ್ಪಾಂತೆ ಲೇಭೆ ಪುರುಷಸೇವೆಯ ಸವೈ ವೈವಸ್ವತಃ ಪುತ್ರ ಮನುರಾಸೀತ್ ಇತಿ ಶ್ರುತಂ. ಹಿಂದೆ ಮತ್ಸ್ಯಾವತಾರ ಚರಿತ್ರೆ ಹೇಳಿದಾಗ ಆ ಶ್ರಾರ್ಧದೇವ ಎನ್ನುವ ರಾಜ ಅವನು ಹೇಗೆ ಸೂರ್ಯನ ಮಗನಾಗಿ ಹುಟ್ಟಿ ವೈವಸ್ವತ ಮನು ಆದ ಹಾಗೆ ಅಂತ ನಾವು ಕೇಳಿದ್ದೀವಿ. ಸವೈ ವಿವಸ್ವತಃ ಪುತ್ರ ಮನುರಾಸೀತ್. ಆ ಸೂರ್ಯನ ಮಗನೇ ವೈವಸ್ವತ ಮನು ಅಂತ ಈ ಮನ್ವಂತರಕ್ಕೆ ಅಧಿಪತಿಯಾಗಿದ್ದಾನೆ. ತ್ವಯಾ ತಸ್ಯ ಸುತಾಶ್ಚೋಕ್ತ ಇಕ್ಷ್ವಾಕು ಪ್ರಮುಖಾಃ ನೃಪಾಃ. ಆ ವೈವಸ್ವತ ಮನುವಿನ ಮಕ್ಕಳು 10 ಜನ ಮಕ್ಕಳು ಅಂತ ಇಕ್ಷ್ವಾಕು ಮುಂತಾದ ಅವರ ವಿಚಾರವನ್ನು ಹೇಳಿದಿರಿ. ತೇಷಾಂ ವಂಶಂ ಪೃಥಕ್ ಬ್ರಹ್ಮನ್ ವಂಶಾನುಚರಿತಾನಿ ಚ ಕೀರ್ತಯಸ್ವ ಮಹಾಭಾಗ ನಿತ್ಯಂ ಶುಶ್ರೂಷತಾಂ ವಿನಃ. ಅವರ ವಂಶ
ಆ ವೈವಸ್ವತ ಮನುವಿನ ವಂಶದಲ್ಲಿ ಯಾರ್ಯಾರು ಬಂದರು ಅದನ್ನೆಲ್ಲ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡಿ ಹಾಗೆ ಅಂತ. ಅಂದರೆ ಸೂರ್ಯ ವಂಶದ ಚರಿತ್ರೆ, ಅಲ್ಲಿ ಯಾರು ಬಂದರು, ಚಂದ್ರ ವಂಶದಲ್ಲಿ ಯಾರು ಬಂದರು ಹಾಗೆ ಅಂತ ಅದನ್ನು ತಿಳಿಸಿಕೊಡಿ. ತೇಷಾಂನಃ ಪುಣ್ಯಕೀರ್ತಿನಾಂ ಪೂರ್ವೇಶಾಂ ವದ ವಿಕ್ರಮಾನ್. ಇಷ್ಟು ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ಶ್ರೂಯತಾಂ ಮಾನವೋ ವಂಶಃ ಪ್ರಾಚುರ್ಯೇನ ಪರಂತಪ ನ ಶಕ್ಯತೆ ವಿಸ್ತರತಃ ವಕ್ತುಂ ವರ್ಷಶತೈರಪಿ. ಈ 15 ದಿವಸ ಇಲ್ಲ, 100 ವರ್ಷ ಹೇಳಿದರೂ ಕೂಡ ಅವರ ಚರಿತ್ರೆ, ಆ ಮನುವಿನ, ಅಂದರೆ ಇಡೀ ಜಗತ್ತನ್ನು ಹುಟ್ಟು ಹಾಕಿದವರು ಆ ಮನುಗಳು ಹಾಗೆ ಅಂತ. ಅದರಿಂದ 100 ವರ್ಷಗಳು ಹೇಳಿದರೂ ಕೂಡ ಅವರ ಚರಿತ್ರೆ ಅದು ಮುಗಿಯೋದಿಲ್ಲ ಹಾಗೆ ಅಂತ. ಆದರೂ ಕೂಡ ಸಂಕ್ಷೇಪವಾಗಿ ಕೆಲವುದನ್ನು ನೋಡೋಣ ಹಾಗೆ ಅಂತ. ತಥೋ ಮನು ಶ್ರಾದ್ದದೇವ ಸಂಜ್ಞಾಯಾಂ ಆಸ ಭಾರತ ಶ್ರದ್ಧಾಯಾಂ ಜನಯಾಮಾಸ ದಶಪುತ್ರಾನ್. ಆ ಶ್ರಾದ್ದದೇವ ಅಂದರೆ ವೈವಸ್ವತ ಮನು, ಅವನು ಶ್ರದ್ಧಾದೇವಿಯಲ್ಲಿ 10 ಜನ ಮಕ್ಕಳನ್ನು ಪಡೀತಾನೆ. ಯಾರು? ಇಕ್ಷ್ವಾಕು, ನೃಗ, ಶರ್ಯಾತಿ, ಧಿಷ್ಟ, ಧೃಷ್ಟ, ಕರುಷಕ, ನರಿಷ್ಯಂತ, ಪೃಷದ್ನ, ನಾಭಾಗ, ನಭ ಹಾಗೆ ಅಂತ, ನಭಂ ವಿಭುಂ ಹಾಗೆ ಅಂತ. ಇಷ್ಟು ಮಕ್ಕಳನ್ನು ಅವನು ಪಡೆಯುತ್ತಾನೆ. ಮೊದಲು ಏನಾಯಿತು, ವೈವಸ್ವತ ಮನುವಿಗೆ ಮಕ್ಕಳು ಆಗಲಿಲ್ಲವಂತೆ. ಅಪ್ರಜಸ್ಯ ಮನೋಪೂರ್ವಂ ವಸಿಷ್ಠೋ ಭಗವಾನ್ ಕಿಲ ಮಿತ್ರಾವರುಣಯೋರಿಷ್ಟಿಂ ಪ್ರಜಾರ್ಥಂ ಅಕುರೋದ್ವಿಭು. ಮಿತ್ರಾವರುಣ ಅಂತ ಒಂದು ಯಾಗವನ್ನು ಅವನು ಮಾಡ್ತಾನೆ. ಯಾಕೆ? ಮಕ್ಕಳಾಗಬೇಕು ಹಾಗೆ ಅಂತ ಆ ವೈವಸ್ವತಮನು ಮಾಡ್ತಾನಂತೆ. ಪುರೋಹಿತರು, ಕುಲಪುರೋಹಿತರು, ವಸಿಷ್ಠರು ಅವರೇ ಮಾಡಿಸಿದರು ಹಾಗೆ ಅಂತ. ಹಾಗೆ ಏನಾಯಿತು, ಏವಂ ಶ್ರದ್ಧಾ ಮನೋಪತ್ನಿ ಹೋತಾರಂ ಸಮಯಾಚತ ದುಹಿತ್ರರ್ಥ ಉಪಾಗಮ್ಯ ಪ್ರಣಿಪತ್ಯ ಪಯೋವ್ರತ. ಆಗ ಆ ಶ್ರದ್ಧಾದೇವಿ ಅಂದರೆ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾದೇವಿ, ಅವಳಿಗೆ ಹೆಣ್ಣು ಮಗಳಾಗಬೇಕು ಅಂತ ಇಚ್ಛೆ. ನೋಡಿ, ಶ್ರಾದ್ದ ದೇವನಿಗೆ ಅಂದರೆ ವೈವಸ್ವತ ಮನುವಿಗೆ ರಾಜ್ಯಭಾರ ಮಾಡಬೇಕು, ಮುಂದೆ ವಂಶ ಬೆಳಿಬೇಕು ಅಂತ, ಗಂಡು ಮಗು ಆಗಬೇಕು ಅಂತ. ಅವನ ಹೆಂಡತಿಗೆ ಹೆಣ್ಣು ಮಕ್ಕಳು ಆಗಬೇಕು ಹಾಗೆ ಅಂತ. ಅದರಿಂದ ಪುರೋಹಿತರ ಹತ್ರ ಹೇಳಿ, ಸ್ವಾಮಿ ನೀವು ಮಂತ್ರ ಹೇಳುವಾಗ ಗೊತ್ತಾಗದೆ ಹೆಣ್ಣು ಮಗು ಆಗಬೇಕು ಅಂತ ಮಂತ್ರ ಹೇಳಿಬಿಡಿ ಹಾಗೆ ಅಂತ ಅವರಿಬ್ಬರು ಡೀಲ್ ಮಾಡ್ಕೊಂಡ್ಬಿಟ್ರು. ಇದನ್ನು ಕೇಳಿ ಪುರೋಹಿತರು ಹಾಗೆ ಮಾಡಿಬಿಟ್ರು. ಪುರೋಹಿತರು ಅಂದರೆ ಯಾರು? ವಸಿಷ್ಠರಲ್ಲ, ಹೋತರು ಅಂತ ಏನಿದ್ದಾರೆ ಅವರು. ಹೋತುಹು ತದ್ ವ್ಯಭಿಚಾರೇಣ ಕನ್ಯಾ ಇಳಾ ನಾಮ ಸಾಭವತ್. ಆಗ ಹುಟ್ಟಿದ ಮಗಳೇ ಇಳಾದೇವಿ ಹಾಗೆ ಅಂತ. ಹೆಣ್ಣು ಮಗಳೇ ಆಯಿತು. ನೋಡಿ, ವೇದ ಮಂತ್ರಗಳು ಎಷ್ಟು ಸತ್ಯ ನೋಡಿ. ಗಂಡಸರು ಬೇಕು ಅಂದರೆ ಗಂಡು ಮಕ್ಕಳು, ಸ್ತ್ರೀಯರು ಬೇಕು ಅಂದರೆ ಸ್ತ್ರೀ ಸಂಪತ್ತು, ಎಲ್ಲವನ್ನು ಪಡೀಬಹುದು ಹಾಗೆ ಅಂತ. ಇದು ಈ ವಿಚಾರ ವೈವಸ್ವತ ಮನುವಿಗೆ ಗೊತ್ತಿಲ್ಲ. ವಸಿಷ್ಠರ ಹತ್ರ ಕೇಳ್ತಾನೆ, ಸ್ವಾಮಿ ನಾವು ಗಂಡು ಮಗು ಬೇಕು ಅಂತ ನಾವು ಈ ಮಿತ್ರಾವರುಣ ಇಷ್ಟಿಯನ್ನು ಮಾಡಿರೋದು, ನೋಡಿದರೆ ಹೆಣ್ಣು ಮಗಳಾಗಿದ್ದಾಳಲ್ಲ ಹಾಗೆ ಅಂತ. ತಾಂ ವಿಲೋಕ್ಯ ಮನುಪ್ರಾಹ ನಾತಿ ಹೃಷ್ಟ ಮನಾಗುರುಂ. ಭಾರಿ ಸಂತೋಷ ಆಗಲಿಲ್ಲ ಈ ಯಜ್ಞದಿಂದ. ವೈವಸ್ವತ ಮನುವಿಗೆ ಸಂತೋಷ ಆಗಲಿಲ್ಲ. ಆಗ ವಸಿಷ್ಠರಿಗೆ ಗೊತ್ತಾಯಿತು, ಹೋತುರ್ ವ್ಯತಿಕರಂ ಜ್ಞಾತ್ವಾ ಭಭಾಷೆ ರವಿನಂದನಂ. ಹೋತುರುವಿನಲ್ಲಿ ಈ ರೀತಿಯಾಗಿ ವ್ಯತ್ಯಾಸ ಆಗಿದೆ ಹಾಗೆ ಅಂತ ವಸಿಷ್ಠರಿಗೆ ಗೊತ್ತಾಯಿತು. ಅವರು ಮನುವಿಗೆ ಹೇಳಿದರು, ನೋಡಪ್ಪ ಏನು ಮಾಡಲಿಕ್ಕಾಗಲ್ಲ, ಈಗಂತೂ ಆಗೋದು ಆಗಿಬಿಟ್ಟಿದೆ, ಆದರೂ ಕೂಡ ನಾನು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಅಂತ. ತಥಾಪಿ ಸಾಧಯಿಷ್ಯೇಹಂ ಸುಪ್ರಜಾಸ್ವಂ ಸ್ವತೇಜಸ. ನನ್ನ ಸಾಮರ್ಥ್ಯದಿಂದ ನಿನಗೆ ಈ ಹೆಣ್ಣು ಮಗಳನ್ನೇ ಗಂಡು ಮಗುವಾಗಿ ಮಾಡಿಸ್ತೇನೆ ಹಾಗೆ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ತಸ್ಮೈ ಕಾಮವರಂ ತುಷ್ಟಃ ಭಗವಾನ್ ಹರಿರೀಶ್ವರ ದದೌ ಇಳಾ ಅಭವತ್ತೇನ ಸುದ್ಯುಮ್ನಃ ಪುರುಷರ್ಷಭ. ಆಗ ಪರಮಾತ್ಮನ ಅನುಗ್ರಹದಿಂದ ಏನಾಯಿತು, ಹೆಣ್ಣು ಮಗಳು ಆಗಿದ್ದ ಆ ಇಳಾದೇವಿ ಗಂಡ ಸುದ್ಯುಮ್ನ ಅಂತ ಹೆಸರು ಬಂತು. ನೋಡಿ, ಎಂಥ ಒಂದು ಪರಮಾತ್ಮನ ಚರಿತ್ರೆ, ಪರಮಾತ್ಮನ ಮಹಿಮೆ ನೋಡಿ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥಃ. ಅಂದರೆ ನಮ್ಮ ಸ್ವಾಮಿ, ಆ ಸ್ವಾಮಿಯನ್ನು ಯಜಮಾನನಾಗಿ ಸ್ವಾಮಿಯಾಗಿ ಪಡೆದ ಆ ವಸಿಷ್ಠರು, ಆ ತಪಸ್ಸಿನ ಸಾಮರ್ಥ್ಯ, ಇದೆಲ್ಲ ನಾವು ಮನಗಾಣಬೇಕು.
ಅಂತ ಸುದ್ಯುಮ್ನ ಅಂತ ಇಳಾದೇವಿ ಸುದ್ಯುಮ್ನನಾದ ಹಾಗೆ ಅಂತ. ಆಗೇನಾಯಿತು, ಪ್ರಗೃಹ್ಯ ರುಚಿರಂ ಚಾಪಂ ಶರಾಂಶ್ಚ ಪರಮಾದ್ಭುತಾನ್, ದೊಡ್ಡ ಯುದ್ಧ ಎಲ್ಲ ಕಲಿತು ಅವನು ಕುಶಲನಾದ. ಯಾರು? ಸುದ್ಯುಮ್ನ. ಒಂದು ಸಮಯ ವನಕ್ಕೆ ಅಂತ ಹೋಗ್ತಾ ಇದ್ದಾನೆ. ಸುಕುಮಾರವನ ಅಂತ, ಮೇರೋಹೋ ಅಧಸ್ತಾತ್, ಮೇರು ಪರ್ವತದ ಕೆಳಗೆ ಇರತಕ್ಕ ಆ ಒಂದು ಸುಕುಮಾರವನ ಅಂತ ಅಲ್ಲಿ ಹೋದಾಗ ಸುದ್ಯುಮ್ನ ಪರವೀರ ಅಪಶ್ಯತ್ ಸ್ತ್ರಿಯಂ ಆತ್ಮಾನಂ ಅಶ್ವಂ ಚ ವಡವಾಂ ನೃಪ. ತಾನು ಒಂದು ಗಂಡು ಕುದುರೆ ಮೇಲೆ ಕೂತು ಹೋಗಿದ್ದಾನೆ. ಆ ವನಕ್ಕೆ ಹೋದ ಕೂಡಲೇ ಏನಾಯಿತು, ತಾನು ಕೂಡ ಹೆಣ್ಣಾಗಿಬಿಟ್ಟ, ತನ್ನ ಕುದುರೆಯೂ ಕೂಡ ಹೆಣ್ಣಾಗ್ಬಿಡ್ತು. ಇದು ನೋಡಿ ಆಶ್ಚರ್ಯ ಆಗೋಯ್ತದೆ, ಏನಪ್ಪ ಇದು ಹೀಗಾಗೋಯ್ತಲ್ಲ ಹಾಗೆ ಅಂತ. ಆಗ ಕಥಂ ಆಗ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಯಾಕೆ ಹೀಗಾಯಿತು ಹಾಗೆ ಅಂತ ಕೇಳಿದಾಗ, ಒಮ್ಮೆ ಏನಾಗಿತ್ತಂತೆ, ರುದ್ರದೇವರು ಪಾರ್ವತಿ ದೇವಿಯರ ಜೊತೆಗೆ ಅಲ್ಲಿ ಇದ್ದರಂತೆ, ಏಕಾಂತದಲ್ಲಿ ಇದ್ದರು. ಆಗ ಋಷಿಗಳೆಲ್ಲ ರುದ್ರದೇವರನ್ನು ನೋಡಬೇಕು ಅಂತ ಬರ್ತಾರೆ. ಅದರಿಂದ ಅವರಿಗೆ ನಾಚಿಕೆಯಾಗಿ ಪಾರ್ವತಿ ದೇವಿಗೆ ಹೀಗಾಯ್ತಲ್ಲ ಹಾಗೆ ಅಂತ ಪತಿ ಹತ್ರ ಹೇಳಿದಾಗ, ಆಗ ರುದ್ರದೇವರು ಒಂದು ವರವನ್ನು ಕೊಟ್ಟಿದ್ದರಂತೆ. ತದೈವ ಭಗವಾನಾಹ ಪ್ರಿಯಾಯಾಹ ಪ್ರಿಯಕಾಮ್ಯಯ, ಪಾರ್ವತಿ ದೇವಿಯನ್ನು ಸಂತೋಷಪಡಿಸಬೇಕು ಅಂತ ರುದ್ರದೇವರು ಒಂದು ವ್ಯವಸ್ಥೆ ಮಾಡಿದರು. ಏನು? ಸ್ಥಾನಂ ಯಃ ಪ್ರವಿಶೇದೇತತ್ ಸವೈ ಯೋಷಿದ್ಭವೇದಿತಿ, ಯಾರು ಈ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ಅವರೆಲ್ಲರೂ ಕೂಡ ಸ್ತ್ರೀಯರಾಗಿ ಬಿಡ್ತಾರೆ. ಇದು ಗೊತ್ತಿಲ್ಲ ಸುದ್ಯುಮ್ನನಿಗೆ, ಗೊತ್ತಿಲ್ಲದೆ ಬಂದುಬಿಟ್ಟ, ಅವನು ಹೆಣ್ಣಾಗ್ಬಿಟ್ಟ, ಅವನ ಕುದುರೆಯೂ ಕೂಡ ಹೆಣ್ಣಾಗೋಯ್ತು ಹಾಗೆ ಅಂತ. ಎಷ್ಟು ವಿಚಿತ್ರ ಇದು ನೋಡಿ. ನೋಡಿ ಇದು ಮತ್ತೊಂದು ಯೋಗ ಸಾಮರ್ಥ್ಯ, ಯೋಗಿಗಳು ಅಂದರೆ ಹೇಗೆ ಇರ್ತಾರೆ ಹಾಗೆ ಅಂತ. ಇನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ. ಏನಾಯಿತು? ತತವೂರ್ಧ್ವಂ ಮನಂ ತದ್ವತ್ ಹತ ತಾಂ ಆಶ್ರಮಾಭ್ಯಾಸೆ ಚರಂತೀಂ ಪ್ರಮದೋತ್ತಮಾಂ ಸ್ತ್ರೀಭಿಃ ಪರಿವೃತಾಂ ವೀಕ್ಷ್ಯ ಚಕಮೆ ಭಗವಾನ್ ಬುಧಃ. ಆಗ ಚಂದ್ರನ ಮಗ ಬುಧ, ಆ ಬುಧ ಅಲ್ಲಿ ಬರ್ತಾನೆ. ಆ ಬುಧನಿಗೂ ಇಳಾದೇವಿಗೂ ಕೂಡ ಪರಸ್ಪರ ಪ್ರೀತಿ ಆಗ್ತದೆ. ಅವರಿಬ್ಬರೂ ಕೂಡ ಮಕ್ಕಳನ್ನು ಪಡೀತಾರೆ. ಅವನೇ ಪುರೂರವ ಹಾಗೆ ಅಂತ. ಪುರೂರವ ಎನ್ನುವ ಮಕ್ಕಳು ನೋಡಿ. ಸೂರ್ಯನ ಮಗ ಸುದ್ಯುಮ್ನ ಅಥವಾ ಸೂರ್ಯನ ಮಗ ವಿವಸ್ವಾನ್, ವೈವಸ್ವತ ಮನುವಿನ ಮಗ ಸುದ್ಯುಮ್ನ ಅಥವಾ ಇಳಾದೇವಿ ಹಾಗೆ ಅಂತ ಇಬ್ಬರು ಇಟ್ಕೋಬೇಕು. ಈ ಕಡೆ ಚಂದ್ರನಿಂದ ಹುಟ್ಟಿದವ ಬುಧ, ಅದರಿಂದ ಸೂರ್ಯವಂಶ ಚಂದ್ರವಂಶ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗತಕ್ಕದ್ದು. ಸಾಮಾನ್ಯ ನಮ್ಮಲ್ಲಿ ಒಂದು ಪರಿಕಲ್ಪನೆ, ಸೂರ್ಯವಂಶ ಅದಾದ ಮೇಲೆ ಚಂದ್ರವಂಶ, ಹಾಗಿಲ್ಲವಂತೆ. ಒಟ್ಟೊಟ್ಟಿಗೆ ಆ ಸೂರ್ಯ ಚಂದ್ರ ವಂಶರು ಇಬ್ಬರು ರಾಜರು ಒಟ್ಟೊಟ್ಟಿಗೆ ಬಂದಿದ್ದಾರೆ ಆ ವಂಶದಲ್ಲಿ ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. ಇಷ್ಟಾದ ಮೇಲೂ ಕೂಡ ಅವನಿಗೆ ಸರಿ ಹೋಗಿಲ್ಲ. ಮತ್ತೆ ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀವು ನನ್ನ ಸುದ್ಯುಮ್ನನಾಗಿ ಮಾಡಿದಿರಿ, ಈಗ ನೋಡಿ ಮತ್ತೆ ರುದ್ರದೇವರ ಒಂದು ಯೋಗ ಸಾಮರ್ಥ್ಯ, ನಾನು ಮತ್ತೆ ಹೆಣ್ಣಾಗಿಬಿಟ್ಟೆ ಹಾಗೆ ಅಂತ ಹೇಳಿದಾಗ, ಆಗ ರುದ್ರದೇವರು ವಸಿಷ್ಠರ ಪ್ರಾರ್ಥನೆಯನ್ನು ಮನ್ನಿಸಿ ಮಾಸಂ ಪುಮಾನ್ ಸ ಭವಿತಾ ಸ್ತ್ರೀ ಮಾಸಂ ತಪಸಾತವ, ನಿಮ್ಮ ತಪಸ್ಸಿಗೆ ಮೆಚ್ಚಿ 1 ತಿಂಗಳ ಕಾಲ ಅವನು ಪುರುಷನಾಗಿರ್ತಾನೆ, 1 ತಿಂಗಳ ಕಾಲ ಅವನು ಸ್ತ್ರೀಯಾಗಿರ್ತಾನೆ ಹಾಗೆ ಅಂತ ನೋಡಿ. ಹೀಗಾಗೋಯ್ತು. ಇಷ್ಟಾದ ಮೇಲೂ ಕೂಡ ಇಕ್ಷ್ವಾಕು ಆ ವೈವಸ್ವತ ಮನುವಿಗೆ ಇದು ಯಾಕೋ ಸರಿ ಹೋಗಲಿಲ್ಲ ಹಾಗೆ ಅಂತ ಹೇಳಿ ಮತ್ತೆ 10 ಜನ ಮಕ್ಕಳನ್ನು ಪಡಿತಾನೆ. ಪುತ್ರಕಾಮಸ್ ತಪಸ್ತೇಪೆ ಯಮುನಾಯಾಮ್ ಶತಂ ಸಮಃ, 100 ವರ್ಷ ಯಮುನಾ ತೀರದಲ್ಲಿ ತಪಸ್ಸನ್ನು ಮಾಡಿ ಹರಿಂ ಪ್ರಭುಂ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾನೆ, ಒಳ್ಳೆ ಮಕ್ಕಳಾಗಬೇಕು ಹಾಗೆ ಅಂತ. ಆಗ ಇಕ್ಷ್ವಾಕು ಪೂರ್ವಜಾನ್ ಪುತ್ರಾನ್ 10 ಜನ ಮಕ್ಕಳನ್ನು ಅವನು ಪಡೆದ ಹಾಗೆ ಅಂತ. ಅದರಲ್ಲಿ ಒಬ್ಬ 10 ಜನ ಮಕ್ಕಳಲ್ಲಿ ಪೃಷದ್ನ ಅಂತ ಒಬ್ಬ ವೈವಸ್ವತ ಮನುವಿನ ಮಗ ಅವನೇನಾಯಿತು, ಅವನು ಗುರುಕುಲಕ್ಕೆ ಹೋದ. ಗುರುಗಳು ಮೊದಲು ಗೋವುಗಳನ್ನು ನೀನು ಕಾಯ್ತಾ ಇರು ಹಾಗೆ ಅಂತ. ವೈವಸ್ವತ ಮನುವಿನ ಮಗ ಪೃಷದ್ನ ತಾನು ಗುರುಕುಲಕ್ಕೆ ಅಧ್ಯಯನಕ್ಕೆ ಅಂತ ಹೋಗ್ತಾನೆ ವಸಿಷ್ಠರ ಹತ್ರ. ಆಗ ನೀನು ಗೋವುಗಳನ್ನು ಕಾಯ್ದುಕೊಂಡಿರು. ಆರಂಭದಲ್ಲಿ ಹಾಗೆ ಗುರುಕುಲ ವಾಸ ಅಂದರೆ ಗೋವನ್ನು ರಕ್ಷಣೆ ಮಾಡಿಕೊಂಡು ಇರಬೇಕು ಆರಂಭದಲ್ಲಿ, ಆಮೇಲೆ ಗುರುಗಳು ವಿದ್ಯೆಯನ್ನು ಕೊಡೋದು. ಆಗ ಏನಾಯಿತು,
ಅವನು ಪ್ರಯತ್ನಪಟ್ಟು ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ರಾತ್ರಿಯಲ್ಲೂ ಕೂಡ ಏನಾರು ಪ್ರಾಣಿಗಳು ಬಂದು ಹಿಂಸೆ ಮಾಡಿದರೆ ಏನು ಮಾಡೋದು ಅಂತ ವೀರಾಸನದಲ್ಲಿ ಕುಳಿತು ಯತ್ನಾತ್ ರಾತ್ರಿಯಾಂ ವೀರಾಸನವು ವ್ರತಃ, ವೀರಾಸನದಲ್ಲಿ ಕುಳಿತು ಆ ಗೋವುಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದ. ಆಗ ಏನಾಯಿತು, ಏಕದಾ ಪ್ರಾವಿಶದ್ಗೋಷ್ಠಂ ಶಾರ್ದೂಲಃ ನಿಶಿವರ್ಷತಿ, ರಾತ್ರಿ ಕಾಲ ಒಂದು ಹುಲಿ ಆ ಗೋಶಾಲೆಯನ್ನು ಪ್ರವೇಶ ಮಾಡಿತ್ತು. ಅವನಿಗೆ ಗೊತ್ತಾಯಿತು, ಶಯನ ಗಾವ ಉತ್ಥಾಯ ಭೀತಾಸ್ತ ಭಬ್ರಮುರು ವ್ರಜೆ. ಆಗ ಅಲ್ಲಿ ಇಲ್ಲಿ ಕೋಲಾಹಲ ಆಯಿತು, ಗೋವುಗಳೆಲ್ಲ ಓಡೋಕ್ಕೆ ಶುರುವಾಯಿತು. ಆಗ ಇವನಿಗೆ ಗೊತ್ತಾಯಿತು. ಆಗ ಏನು ಮಾಡ್ತಾನೆ, ಒಂದು ಖಡ್ಗವನ್ನು ತೆಗೆದು ಆ ಹುಲಿ ಮೇಲೆ ಎಸಿಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಅದು ಗುರಿ ತಪ್ಪಿ ಅದು ಒಂದು ಹಸುವಿನ ಮೇಲೆ ಬಿದ್ದೋಯ್ತು. ಅದು ವೃಷಧ್ರ ಅಂತ ಅವನಾದ. ಮನ್ಯಮಾನೋ ಹತಂ ವ್ಯಾಘ್ರಂ ವೃಷಧ್ರ ಪರವೀರ ಅದ್ರಾಕ್ಷಿ ಸ್ವಹತಾಂ ಭಬ್ರುಂ ವ್ಯುಷ್ಟಾಯಾಂ ನಿಶಿ ದುಃಖಿತ. ನೋಡಿ, ಭಾರಿ ದುಃಖ ಆಯಿತು ಅವನಿಗೆ. ಆಗ ವಸಿಷ್ಠರು ಎಲ್ಲರಿಗೂ ಗೊತ್ತಾಯಿತು ಗೋಹತ್ಯೆ ಆಗೋಗ್ಬಿಟ್ಟಿದೆ ಹಾಗೆ ಅಂತ. ಆಗ ತಂ ಶಶಾಪ ಕುಲಾಚಾರ್ಯ, ವಸಿಷ್ಠರು ಶಾಪ ಕೊಟ್ಟರು. ನಕ್ಷತ್ರ ಬಂಧು ಶೂದ್ರಸ್ತ್ವಂ ಕರ್ಮಣ ಭವಿತಾ ಮುನಾ, ನೀನು ಕ್ಷತ್ರ ಬಂಧು, ಕ್ಷತ್ರಿಯನಾಗಲಿಕ್ಕೆ ಉಚಿತ ಅಲ್ಲ, ನೀನು ಶೂದ್ರನಾಗಿಬಿಟ್ಟಿದ್ದಿ ಹಾಗೆ ಅಂತ, ನಿನ್ನ ಕರ್ಮದಿಂದ ಇಂಥ ನೀಚ ಕೆಲಸವನ್ನು ನೀನು ಮಾಡಿಬಿಟ್ಟಿದ್ದಿ ಹಾಗೆ ಅಂತ ಅವನು ಕಾಡಿಗೆ ಹೋಗಿ ತೀವ್ರವಾಗಿ ತಪಸ್ಸನ್ನು ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಏವಂ ವೃತ್ತೋ ವನಂ ಗೃತ್ವ ದೃಷ್ಟ ದಾವಾಗ್ನಿ ಮುತ್ತಿತಂ. ಅಲ್ಲಿ ಮತ್ತೆ ಒಂದು ದಾವಾಗ್ನಿ ಬಂತು. ಒಂದು ದಾವಾಗ್ನಿಯಿಂದ ಅದರೊಳಗೆ ಪ್ರವೇಶ ಮಾಡಿ ಒಂದು ಗೋವನ್ನು ರಕ್ಷಣೆ ಮಾಡ್ತಾನೆ. ತನ್ನ ಪ್ರಾಣವನ್ನು ಕೂಡ ಮೀಸಲಾಗಿ ಇಟ್ಟು ಒಂದು ಗೋವನ್ನು ರಕ್ಷಣೆ ಮಾಡ್ತಾನೆ. ಅದರಿಂದ ಅವನಿಗೆ ಭಾರಿ ಪುಣ್ಯನೂ ಬಂತು. ಪುಣ್ಯ ಬಂದು ಬ್ರಹ್ಮಪ್ರಾಪ ಪರಮುನಿ, ಅವನು ಪರಮಾತ್ಮನನ್ನು ಪಾದಮೂಲವನ್ನು ಸೇರ್ತಾನೆ ಹಾಗೆ ಅಂತ ಹೇಳ್ತಾರೆ. ಇದಾದ ಮೇಲೆ ಶರ್ಯಾತಿ ರಾಜನ ಒಂದು ಚರಿತ್ರೆ. ವೈವಸ್ವತ ಮನುವಿನ ಮತ್ತೊಂದು ಮಗ ಶರ್ಯಾತಿ. ಶರ್ಯಾತಿರ್ ಮಾನವೋ ರಾಜ ಬ್ರಹ್ಮಿಷ್ಠ ಸಂಬಭೂವ ಯೋವ ಆಂಗಿರಸಾಂ ಸತ್ರೆ ದ್ವಿತೀಯಂ ಅಹರದ್ಯಗಾತ್. ಸುಕನ್ಯಾ ನಾಮ ತಸ್ಯಾಸೀತ್ ಕನ್ಯಾ ಕಮಲಲೋಚನ. ಅವನಿಗೆ ಶರ್ಯಾತಿ ರಾಜನಿಗೆ ಸುಕನ್ಯಾ ಅಂತ ಒಂದು ಮಗಳು ಇದ್ದಳು. ಅವಳ ಜೊತೆಗೆ ಅವನು ವನಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಗೆಳೆಯರ ಜೊತೆಗೆ ಈ ಸುಕನ್ಯೆ ಆಡ್ತಾ ಆಡ್ತಾ ಒಂದು ಹುತ್ತ ಇತ್ತು. ಹುತ್ತವನ್ನು ಕಾಣ್ತಾಳೆ. ಅದರಲ್ಲಿ ಪ್ರಕಾಶಮಾನವಾದ ಒಂದು ಬೆಳಕು ಹೊರಗೆ ಬರೋದನ್ನು ಕಂಡು ಏನು ಅಂತ ಕುತೂಹಲದಿಂದ ಮುಳ್ಳಿನಿಂದ ಚುಚ್ಚುತ್ತಾರೆ. ಅನೇಕ ಬಾರಿ ಚುಚ್ಚಿದಾಗ ಏನಾಯಿತು, ಜ್ಯೋತಿಷಿ ಕಂಟಕೇನ ವೈ ಶಕ್ರನ್ಮೂತ್ರ ನಿರೋಧೋವು ಸೈನಿಕಾನಾಂಶ ತಕ್ಷಣ. ಆ ಕ್ಷಣದಲ್ಲೇ ಸೈನಿಕರ ಮಲಮೂತ್ರ ಎಲ್ಲ ಬಂಧನ ಆಗೋಯ್ತಂತೆ. ನೋಡಿ, ದೊಡ್ಡವರಿಗೆ ಮಾಡಿದ ಅದು. ಶವನ ಋಷಿಗಳು ಅಲ್ಲಿ ತಪಸ್ ಮಾಡ್ತಾ ಇದ್ದರು. ಅವರ ಕಣ್ಣು ಇವಳು ಚುಚ್ಚಿದ್ದು ಯಾವುದನ್ನು, ಆ ಚವನ ಋಷಿಗಳ ಕಣ್ಣನ್ನು ಚುಚ್ಚಿದ್ದಾಳೆ. ಗೊತ್ತಿಲ್ಲ ಪಾಪ, ಏನೋ ಹುತ್ತ ಬೆಳಕು ಬರ್ತಾ ಇದ್ದಲ್ಲ ಅಂತ ಚುಚ್ಚಿದ್ದಾಳೆ. ನೋಡಿದರೆ ಆ ಚವನ ಋಷಿಗಳು ಅವರ ಮೇಲೆ ಹುತ್ತ ಬೆಳೆದು ಬಿಟ್ಟಿದೆ. ಇವರಿಗೆ ಗೊತ್ತಿಲ್ಲದೆ ಆದ ಒಂದು ಅಪಚಾರ. ಆದರೂ ಕೂಡ ಅದರ ಪ್ರಭಾವ ಏನಾಯಿತು, ಯಾರಿಗೂ ಕೂಡ ಮಲಮೂತ್ರನೇ ವಿಸರ್ಜನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಸೈನಿಕರಿಗೆ, ಆ ಶರ್ಯಾತಿ ರಾಜನ ಸೈನಿಕರಿಗೆ ವಿಚಾರಿಸ್ತಾನೆ, ಯಾರು ಏನು ತಪ್ಪು ಮಾಡಿದಿರಿ ಹೇಳಿ ಹಾಗೆ ಅಂತ ಹೇಳಿದಾಗ ಸುಕನ್ಯಾ ಪ್ರಾಹ ಪಿತರಂ ಭೀತಾ ಕಿಂಚಿತ್ ಕೃತಮ್ಮಯ. ಆಗ ಸುಕನ್ಯೆ ಎಲ್ಲವನ್ನು ಹೇಳ್ತಾಳೆ, ಈ ರೀತಿಯಾಗಿ ಆಯಿತು ಹಾಗೆ ಅಂತ. ಆಗ ಶರ್ಯಾತಿ ರಾಜ ತನ್ನ ಮಗಳನ್ನು ಕರೆದುಕೊಂಡು ಹೋಗಿ ಆ ಚವನರ ತಪಸ್ ಮಾಡ್ತಾ ಇದ್ದ ಜಾಗಕ್ಕೆ ಹೋಗಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಸಾಂತ್ವನ ಮಾಡ್ತಾ ಇದ್ದಾರೆ. ಆಗ ಅವರು ಹೇಳಿದರು, ಪ್ರಾದ ದುಹಿತರಂ ಮುನೇಹೇ, ತನ್ನ ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾರೆ ಚವನ ಋಷಿಗಳಿಗೆ. ಆಗ ಏನಾಯಿತು, ಕಸ್ಯಚಿತ್ ತ್ವತ ಕಾಲಸ್ಯ ನಾಸತ್ಯಾವಾಶ್ರಮಂ ಗತವು. ಚವನ ಋಷಿಗಳು ನೋಡಿದರೆ ವಯಸ್ಸಾದ ಋಷಿಗಳು. ಕನ್ಯೆ, ಇವಳನ್ನು ಸುಕನ್ಯೆ, ಈಗಲೂ ಸಣ್ಣ ವಯಸ್ಸಿನವಳು. ವ್ಯತ್ಯಾಸ, ವಯಸ್ಸಿನ ವ್ಯತ್ಯಾಸ ಭಾರಿ ಇತ್ತಂತೆ. ಅದರಿಂದ ಒಂದು ಸಮಯ ಅಶ್ವಿನಿ ದೇವತೆಗಳು ಬಂದಿದ್ದರಂತೆ ಚವನ ಋಷಿಗಳ ಹತ್ರ. ನಮಗೂ ಕೂಡ ಸೋಮಯಾಗ, ಸೋಮಸ್ಯ ಯಜ್ಞೆ, ಸೋಮರಸ ನಮಗೂ ಪಾನ ಮಾಡಿಸ್ರಿ ಹಾಗೆ ಅಂತ. ಆ ಸೋಮರಸ ಪಾನ ಮಾಡೋದು ಅದು ಎಲ್ಲರಿಗೂ ಸಿಗೋದಲ್ಲ. ದೇವತೆಗಳಲ್ಲಿ ಶ್ರೇಷ್ಠರಾದವರಿಗೆ ಸೋಮಪಾನ ಅರ್ಹರು ಅಂತಲೇ ಇದ್ದಾರೆ. ಅವರಿಗೆ ಮಾತ್ರ ಸಿಗತಕ್ಕದ್ದು. ತಮಗೆ ಬೇಕು ಅಂತ, ಇವರು ಡಾಕ್ಟರ್, ಇವರು ತಮಗೆ ಬೇಕು ಅಂತ ಅನಿಸ್ತು, ಅದು ಟಾನಿಕ್ ಇದ್ದ ಹಾಗೆ ಅದು ತಮಗೂ ಬೇಕು ಅಂತ ಅನ್ನಿಸ್ತು. ಅದರಿಂದ ಕೇಳಿದಾಗ
ನನಗೆ ಯೌವನವನ್ನು ಕೊಡ್ರಿ, ಯಾಕೆ ನನ್ನ ಹೆಂಡತಿ ಇನ್ನೂ ಸಣ್ಣವಳಿದ್ದಾಳೆ, ನನಗೆ ಯೌವನವನ್ನು ಕೊಡ್ರಿ, ನಾನು ನಿಮಗೆ ಈ ಥರ ವ್ಯವಸ್ಥೆ ಮಾಡ್ತೇನೆ, ಸೋಮಯಾಗವನ್ನು ನಾನು ನಿಮಗೆ ಕೊಡ್ತೇನೆ ಹಾಗೆ ಅಂತ ವ್ಯವಸ್ಥೆ ಮಾಡಿದಾಗ ಆಯಿತು ಅಂತ ಇವರು ಅಲ್ಲಿ ಒಂದು ಸರೋವರ ಇದೆ, ಆ ಸರೋವರದಲ್ಲಿ ಅಶ್ವಿನಿ ದೇವತೆಗಳು ಮತ್ತು ಚವನರು 3 ಜನ ಇಳಿತಾರೆ, ಅವರನ್ನು ಟ್ರೀಟ್ಮೆಂಟ್ ಕೊಡಬೇಕು ಹಾಗೆ ಅಂತ. ಮೇಲಕ್ಕೆ ಏಳುವಾಗ 3 ಯೌವನ ಸುಂದರ ಪುರುಷರು ಬರ್ತಾರೆ. ಈಗ ಸುಕನ್ಯೆ ಹತ್ರ ಕೇಳ್ತಾರೆ, ಯಾರು ನಿನ್ನ ಪತಿ, ಆಯ್ಕೆ ಮಾಡ್ಕೋ ಹಾಗೆ ಅಂತ. ನೋಡಿದರೆ 3 ಜನ ಒಂದೇ ಥರ ಇದ್ದಾರೆ, ಯಾರು ಅಂತ ಹೆಂಗೆ ಗೊತ್ತಾಗೋದು ಹಾಗೆ ಅಂತ. ಅಜಾನತಿ ಪತಿಂ ಸಾಧ್ವಿ ಅಶ್ವಿನೌ ಶರಣಂ ಯಯೋ. ಆಗ ಮತ್ತೆ ಸುಕನ್ಯೆ ಏನು ಮಾಡಿದಳು, ಅಶ್ವಿನಿ ದೇವತೆಗಳನ್ನೇ ಶರಣು ಹೋಗಿ ನಮಗೆ ತೋರಿಸಿಕೊಡಿ, ಪತಿ ಯಾರು ಅಂತ ತೋರಿಸಿಕೊಡಿ ಹಾಗೆ ಅಂತ ಅವರನ್ನು ತೋರಿಸಿಕೊಟ್ಟಾಗ ಅಶ್ವಿನಿ ದೇವತೆಗಳು ಕೂಡ ಅನುಗ್ರಹ ಮಾಡಿ ಸೋಮಯಾಗವನ್ನು, ಆ ಸೋಮಯಾಗ ಕೂಡ ಮಾಡ್ತಾರೆ. ಚವನರು ಕೂಡ ತಾವು ಹೋಮ ಮಾಡಿ ಅಲ್ಲಿ ಸೋಮರಸವನ್ನು ಕೊಡ್ತಾರೆ. ಆಗ ಇಂದ್ರದೇವರು ಬರ್ತಾರೆ ತಡೆಯೋದಕ್ಕೆ ಅಂತ. ಇಂದ್ರದೇವರನ್ನು ಕೂಡ ನಿಲ್ಲಿಸಿ ಆ ಸೋಮಪಾನವನ್ನು ಅಶ್ವಿನಿ ದೇವತೆಗಳಿಗೆ ಚವನ ಋಷಿಗಳು ಕೊಟ್ಟರು ಹಾಗೆ ಅಂತ. ಈ ರೀತಿಯಾಗಿ ಚವನ ಋಷಿಗಳು ಮತ್ತು ಸುಕನ್ಯೆ ಇಬ್ಬರು ಒಟ್ಟಿಗೆ ಇರುವಾಗ ಶರ್ಯಾತಿಗೆ ಅಂದರೆ ಸುಕನ್ಯೆಯ ತಂದೆ ಶರ್ಯಾತಿಗೆ ಈ ವಿಚಾರ ಯಾವುದು ಗೊತ್ತಿಲ್ಲ. ಒಮ್ಮೆ ಮನೆಗೆ ಬಂದು ನೋಡ್ತಾನೆ, ಯಾವುದೋ ಒಂದು ಯುವ ಪುರುಷನ ಜೊತೆಗೆ ಸುಕನ್ಯೆ ಇರೋದನ್ನು ನೋಡಿ ಮಗಳನ್ನೇ ಬೈತಾನೆ. ಚಿಕೀರ್ಷಿತಂ ತೇ ಕಿಮಿದಂ ಪತಿಸ್ತ್ವಯ ಪ್ರಲಂಬಿತ ಲೋಕ ನಮಸ್ಕೃತೋ ಮುನಿಹಿ. ಇಡೀ ಲೋಕ ನಮಸ್ಕಾರ ಮಾಡ್ತಾ ಇತ್ತು ಚವನ ಋಷಿಗಳಿಗೆ, ಅಂತಹ ಮಹನೀಯರು. ಅವ್ರನ್ನ ಬಿಟ್ಟು ನೋಡಿದರೆ ಯಾರೋ ಈ ಪುರುಷನ ಜೊತೆಗೆ ನೀನು ಇದೆಯಲ್ಲ, ಕಥಂ ಮತಿಸ್ತೆ ಎಂಬ ಗತ ಅನ್ಯತಾ ಅಸತಾಂ. ಒಳ್ಳೆ ಬುದ್ಧಿ ಬಿಟ್ಟು ನಿನಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು ಹಾಗೆ ಅಂತ ಮಗಳನ್ನೇ ಬೈತಾನೆ. ಅಂದರೆ ಗೊತ್ತಿಲ್ಲ ಪಾಪ ಅವನಿಗೆ ಏನಾಯಿತು ಅಂತ. ಆಗ ಉವಾಚ ತಾತ ಜಾಮಾತ ತವೇಶ ಭೃಗುನಂದನ ಭೃಗುಕುಲದಲ್ಲಿ ಬಂದ ಚವನ ಋಷಿಗಳೇ ಇವರು ನಿನ್ನ ಅಳಿಯನೇ ಆಗಬೇಕು ಇವರು ಹಾಗೆ ಅಂತ. ಆಗ ಎಲ್ಲ ವಿಚಾರವನ್ನು ಹೇಳಿ ತಮ್ಮ ತಪಸ್ಸಾಮರ್ಥ್ಯ, ಅಶ್ವಿನಿ ದೇವತೆಗಳ ಅನುಗ್ರಹ ಎಲ್ಲವನ್ನು ಹೇಳಿದಾಗ ಸಶಂಶ ಪಿತ್ರೆ ತತ್ಸರ್ವಂ ಎಲ್ಲವನ್ನು ಕೂಡ ತಿಳಿಸಿದಾಗ ಆಗ ಎಲ್ಲರಿಗೂ ಕೂಡ ಸಂತೋಷ ಆಯಿತು ಅಂತ ಹೇಳ್ತಾರೆ. ಇದು ಶರ್ಯಾತಿ ರಾಜನ ಚರಿತ್ರೆ. ತದನಂತರ ಅವನ ಮಕ್ಕಳ ಚರಿತ್ರೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವೈವಸ್ವತ ಮುನಿವಿನ ಮತ್ತೊಂದು ಮಗ ನಾಭಾಗ ಹಾಗೆ ಅಂತ. ಎಷ್ಟು ಅದ್ಭುತ ಇದು ನೋಡಿ, ನಾಭಾಗನ ಚರಿತ್ರೆ. ಏನಾಯಿತು, ನಾಭಾಗ ಅನ್ಯತತಃ ಪ್ರಾಜ್ಞೋಯಂ ಮತ್ವಾ ಭ್ರಾತರಃ ಕವಿಂ ಯಭಿಷ್ಟಂ ವ್ಯಭಜಂದಾಯಂ ಬ್ರಹ್ಮಚಾರಿಣ ಮಾಹಸಃ. ಭ್ರಾತರೋ ಅಭಾಂಕ್ತ ಕಿಂ ಮಹ್ಯಂ ಭಾಜತ ಪಿತರಂ ತವ ಕಿಮ್ಮಯ ಆರ್ಯ ತಥಾಭಾಂಕ್ಷುರ್ ಮಾ ಪುತ್ರಕ ತದಾಧೃತಾಃ. ಅವನ ಸಹೋದರರು ತಂದೆಯ ಆಸ್ತಿ ಅದನ್ನು ತಾವೇ ಹಂಚ್ಕೊಂಡ್ಬಿಟ್ರು. ಅವನಿಗೆ ಭಾಗನೇ ಕೊಟ್ಟಿಲ್ಲ. ಯಾರಿಗೆ? ನಾಭಾಗ. ಅದರಿಂದ ಅವನ ಹೆಸರು ನಾಭಾಗ ಅಂತಲೇ ಬಂತು. ತಂದೆಯಿಂದ ಬರಬೇಕಾದ ಪಿತ್ರಾರ್ಜಿತ ಭಾಗ ಅವನಿಗೆ ಸಿಕ್ಕಿಲ್ಲ, ಅದರಿಂದ ಅವನು ನಾಭಾಗ ಅಂತ ಆದ ಅವನು. ಆಗ ಅವನ ತಂದೆ ಹತ್ರ ಹೋಗಿ ಕೇಳಿದನಂತೆ, ನನಗೆ ಭಾಗನೇ ಸಿಕ್ಕಿಲ್ಲ ಹಾಗೆ ಅಂತ. ತಂದೆ ಹೇಳಿದರಂತೆ, ಇಮೇ ಅಂಗಿರಸಃ ಸತ್ರಂ ಆಸತೆ ಅದ್ಯ ಸುಮೇಧಸಃ ಷಷ್ಟಂ ಷಷ್ಟಂ ಉಪೇತ್ಯಾಹ ಕವೇ ಮುಹ್ಯಂತಿ ಕರ್ಮಣಿ ತಾಂಸ್ತ್ವಂ ಶಂಸಯ ಸೂಕ್ತೇ ದ್ವೇ ವೈಶ್ವದೇವೇ ಮಹಾತ್ಮನಃ. ನೀನು ಇಲ್ಲಿ ಹೋಗು, ಅಂಗಿರಸ ಗೋತ್ರದವರು ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಯಾಗ ಮಾಡ್ತಾ ಇರ್ತಾರೆ. ಅವರಿಗೆ ವೈಶ್ವದೇವ ಮಂತ್ರ 2 ಮರ್ತೋಗ್ತದೆ. ಅನೇಕ ಕರ್ಮದಲ್ಲಿ ತೊಡಗಿರ್ತಾರೆ, ವೈಶ್ವದೇವ ಮಂತ್ರ ಮರ್ತೋಗ್ತದೆ. ನೀನು ಅದನ್ನು ಹೇಳಿಕೊಡು, ಅವರು ನಿನಗೆ ಅನುಗ್ರಹ ಮಾಡ್ತಾರೆ ಹಾಗೆ ಅಂತ. ದಾಸ್ಯಂತಿತೇತ ತಾನ್ ಗಚ್ಚ ಹಾಗೆ ಅಂತ. ಅವ್ರಿಗೆ ನಿಮ್ಗೇನು ಬೇಕೋ ಎಲ್ಲ ಕೊಡ್ತಾರೆ, ಹೋಗು ಹಾಗೆ ಅಂತ ತಂದೆ ಹೇಳಿಕೊಟ್ಬಿಟ್ರು. ಇದನ್ನು ನೋಡಿ ಅಲ್ಲಿ ಹೋಗ್ತಾನೆ. ಅವರು ಕೂಡ ಋಷಿಗಳು ಕೂಡ ತಂದೆ ಹೇಳಿಕೊಟ್ಟ ರೀತಿಯಲ್ಲಿ ಆ ಮಂತ್ರಗಳನ್ನು ಹೇಳ್ತಾನೆ. ಆ ಋಷಿಗಳಿಗೆಲ್ಲ ಭಾರಿ ಸಂತೋಷ ಆಗ್ತದೆ. ಆಗ ಎಲ್ಲರೂ ಕೂಡ ಯಜ್ಞ ಮುಗೀತು. ಈಗಿನ ಕಾಲ ಯಜ್ಞ ಥರ ಇಲ್ಲ. ಒಂದು ಯಜ್ಞ ಮಾಡಬೇಕು ಅಂದರೆ ಹೇರಳವಾದ ಸಂಪತ್ತು ಇಟ್ಕೊಂಡು ಮಾಡೋರು. ಆ ರೀತಿಯಾಗಿ ಯಜ್ಞ ಮುಗಿದ ಮೇಲೆ ಆ ಋಷಿಗಳು ಎಲ್ಲವನ್ನು ಕೂಡ ಇವನಿಗೆ ಕೊಟ್ಟು ಅವರು ಸ್ವರ್ಗಂತೆ ಸತ್ರ ಪರಿವೇಶನಂ ಸ್ವರ್ಗಕ್ಕೆ ಹೋದರು ಹಾಗೆ ಅಂತ. ಆಗ ಒಂದು ಪುರುಷ ಬಂದಂತೆ. ಪುರುಷ ಕೃಷ್ಣ ದರ್ಶನ ಹಾಗೆ ಅಂತ. ಮಮೇದಂ ವಾಸ್ತುಕಂ ವಸು ಹಾಗೆ ಅಂತ.
ಅವನು ಬಂದು ನಾಭಾಗನ ಹತ್ರ ಹೇಳಿದನಂತೆ, ನೋಡಪ್ಪ ಈ ಋಷಿಗಳು ಏನಿಲ್ಲಿ ಬಿಟ್ಟು ಹೋಗಿದ್ದಾರೆ, ಇದೆಲ್ಲ ಯಾರಿಗೆ ಸೇರಬೇಕಾಗಿರೋದು? ನನಗೆ ಸೇರಬೇಕಾಗಿರೋದು ಅಂತ ಆ ಪುರುಷ ಹೇಳಿದನಂತೆ. ಇವನು ಹೇಳಿದನಂತೆ, ಇಲ್ಲ ಋಷಿಗಳು ನನಗೆ ಕೊಟ್ಟಿದ್ದಾರೆ. ನಾಭಾಗ ಹೇಳ್ತಾನೆ, ನನಗೆ ಕೊಟ್ಟಿದ್ದಾರೆ ಹಾಗೆ ಅಂತ. ಇಲ್ಲ ಇಲ್ಲ, ನಿಮ್ಮ ತಂದೆಯನ್ನು ಹೋಗಿ ಕೇಳು, ಇದು ಯಾರಿಗೆ ಸೇರಿದ್ದು ಹಾಗೆ ಅಂತ ಹೇಳಿದಾಗ ನಾಭಾಗ ಬಂದು ತಂದೆ ಹತ್ರ ಕೇಳ್ತಾನೆ, ಹೌದೌದು, ಯಜ್ಞದಲ್ಲಿ ಮಿಕ್ಕಿದ್ದೆಲ್ಲ ಅದು ರುದ್ರದೇವರಿಗೆ ಸೇರಿದ್ದು ಹಾಗೆ ಅಂತ. ಚಕ್ರುರ್ಹಿ ಭಾಗಂ ರುದ್ರಾಯ ಸ ದೇವ. ಬ್ರಹ್ಮದೇವರು ಹಿಂದೆ ಹಾಗೆ ವ್ಯವಸ್ಥೆ ಮಾಡಿದರು. ದಕ್ಷಾಧ್ವರ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಯಜ್ಞದಲ್ಲಿ ಉಳಿದಿರೋದೆಲ್ಲ ಯಾಕೆ ದಕ್ಷ ಶಾಪ ಕೊಟ್ಟಿದ್ದ, ಯಜ್ಞದಲ್ಲಿ ನಿಮಗೆ ಭಾಗ ಸಿಗದೇ ಹೋಗಲಿ ಹಾಗೆ ಅಂತ ದಕ್ಷ ಶಾಪ ಕೊಟ್ಟಿದ್ದ. ಅದರಿಂದ ಬ್ರಹ್ಮದೇವರು ಏನು ವ್ಯವಸ್ಥೆ ಮಾಡಿದರು, ಯಜ್ಞದಲ್ಲಿ ಉಳಿದದ್ದು ಎಲ್ಲವೂ ಕೂಡ ರುದ್ರದೇವರಿಗೆ ಸೇರಬೇಕಾಗಿರೋದು ಅಂತ ಹಿಂದೆ ಹೇಳಿದ್ದರು. ಅದರಿಂದ ಪ್ರಕೃತ ಇದು ನನಗೆ ಸೇರಿದ್ದು ಅಂತ ರುದ್ರದೇವರು ಹೇಳಿದಾಗ ಅದು ವೈವಸ್ವತನಿಗೂ ಕೂಡ ಗೊತ್ತಿತ್ತು. ಅವನು ಹೇಳ್ತಾನೆ, ಹೌದು ಇದು ರುದ್ರದೇವರಿಗೆ ಸೇರಿದ್ದು, ನೀನು ಹೇಳಿಬಿಡು ಅವರು ನಿಮಗೆ ಸೇರಿದ್ದು ಇದು ಹಾಗೆ ಅಂತ ಹೇಳಿದಾಗ, ಯತ್ ಪಿತಾವದ ಧರ್ಮಂ ತ್ವಂಚ ಸತ್ಯಂ ಪ್ರಭಾಷಸೆ. ಆಗ ರುದ್ರದೇವರ ಹತ್ರ ಬಂದು ಅದೇ ರೀತಿಯಾಗಿ ಹೇಳಿಬಿಟ್ಟ. ಮತ್ತೆ ನಾಭಾಗ ಬಂದು ಹೇಳ್ತಾನೆ, ನೀವು ಹೇಳಿದ್ದು ಸರಿ, ಇದೆಲ್ಲ ನಿಮಗೇ ಸೇರಿದಂತೆ ನಮ್ಮ ತಂದೆಯು ಹೇಳಿದ್ದಾರೆ, ನೀವು ತಗೊಳ್ಳಿ. ಎಷ್ಟು ಪ್ರಾಮಾಣಿಕತೆ ನೋಡಿ, ಕೊಟ್ಟು ವಾಪಸ್ಸು ಹೋಗಬೇಕು ಅಂತ ಹೇಳಿದಾಗ ಆಗ ರುದ್ರದೇವರು ಭಾರಿ ಸಂತೋಷಪಟ್ಟು, ಹೌದು ನಿನ್ನ ತಂದೆ ಹೇಳಿದ್ದು ಧರ್ಮನೇ, ನೀವು ಕೂಡ ಪ್ರಾಮಾಣಿಕವಾಗಿ ಇದ್ದೀರಿ, ಅಷ್ಟು ಸಂತೋಷ ಆಯಿತು ಅಂತ ಇದೆಲ್ಲ ನೀನೇ ಇಟ್ಟುಕೋ ಅಂತ ಹೇಳಿ ನಾಭಾಗನಿಗೆ ಆ ಎಲ್ಲವನ್ನು ಕೂಡ ಕೊಟ್ಟರು. ದ್ರವಿಣಂ ದತ್ತಂ ಯತ್ ಸತ್ರ ಪರಿವೇಶಿತಂ. ಈ ರೀತಿಯಾಗಿ ಆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ನೋಡಿ, ಅದು ಶರ್ಯತಿ ರಾಜನ ಮಗಳು ಸುಕನ್ಯೆಯನ್ನು ಹೇಗೆ ಬೆಳೆಸಿದರು, ಮತ್ತು ನಾಭಾಗ ಎಷ್ಟು ಪ್ರಾಮಾಣಿಕವಾಗಿ ಇರ್ತಾನೆ, ಇದೆಲ್ಲ ನಾವು ನೋಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ವಿಚಾರ ಇದು. ಆ ನಾಭಾಗನ ಮಗನೇ ಅಂಬರೀಷ ಹಾಗೆಂತ ಅಂಬರೀಷನ ಚರಿತ್ರೆಯನ್ನು ಹೇಳ್ತಾರೆ. ಅಂಬರೀಷೋ ಮಹಾಭಾಗ ಸಪ್ತದ್ವೀಪವತೀಂ ಮಹೀಂ. ಇಡೀ ಸಪ್ತದ್ವೀಪದ ಒಡೆಯನಾಗಿದ್ದ ಅಂಬರೀಷ ಹಾಗೆ ಅಂತ. ಅವನು ಹೇಗೆ ಇದ್ದ ಹಾಗೆ ಅಂದರೆ, ಅವನ ಮನಸ್ಸು ಕೃಷ್ಣನ ಪಾದಾರವಿಂದದಲ್ಲೇ ಇತ್ತಂತೆ. ಮನಃ ಕೃಷ್ಣ ಪದಾರವಿಂದಯೋಹೋ ವಚಾಂಸಿ ವೈಕುಂಠ ಗುಣಾನು ವರ್ಣನೆ. ಅವನ ಮಾತು ಪರಮಾತ್ಮನ ಗುಣಗಾನ ಮಾಡುವುದರಲ್ಲೇ ಇತ್ತಂತೆ, ಬೇರೆ ಮಾತು ಇಲ್ಲವೇ ಇಲ್ಲ. ಕರವು ಹರೇಹೇ ಮಂದಿರ ಮಾರ್ಜನಾದಿಶು. ಅವನ ಕೈಗಳು ಪರಮಾತ್ಮನ ಮಂದಿರವನ್ನು ಸ್ವಚ್ಛ ಮಾಡುವುದರಲ್ಲೇ ಇತ್ತು. ಅವನ ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ. ಅವನ ಕಿವಿಯನ್ನು ಯಾವುದಕ್ಕೆ ಮೀಸಲಿಟ್ಟಿದ್ದ? ಪರಮಾತ್ಮನ ಕಥೆಯನ್ನು ಕೇಳೋದಕ್ಕೆ ಮೀಸಲು. ಮುಕುಂದ ಲಿಂಗಾಲಯ ದರ್ಶನೇ ದೃಶವು. ಕಣ್ಣುಗಳು ಪರಮಾತ್ಮನ ಆಲಯವನ್ನು ದರ್ಶನ ಮಾಡೋದಕ್ಕೆ ಅವನ ಕಣ್ಣುಗಳನ್ನು ಮೀಸಲಾಗಿಟ್ಟಿದ್ದ. ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗಸಂಗಂ ಘ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ ತುಳಸ್ಯಾಂ ರಸನಾಂ ತದರ್ಪಿತೆ. ಅವನ ಮೂಗು ದೇವರಿಗೆ ಸಮರ್ಪಣೆ ಮಾಡಿದ ತುಳಸಿ ಇತ್ಯಾದಿಗಳನ್ನು ಅಘ್ರಾಣ ಮಾಡೋದಕ್ಕೆ ಅಂತ ಇಟ್ಟುಕೊಂಡಿದ್ದ. ಇನ್ನು ರಸನೇಂದ್ರಿಯ ದೇವರಿಗೆ ಸಮರ್ಪಿತವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡುವುದಕ್ಕೆ ಅಂತ ಇಟ್ಕೊಂಡಿದ್ದ. ಅವನ ಪಾದಗಳು ಕ್ಷೇತ್ರ ಪಥಾನುಸರ್ಪಣೆ, ತೀರ್ಥಯಾತ್ರೆ ಮಾಡುವುದಕ್ಕಾಗಿಯೇ ಕಾಲುಗಳನ್ನು ಮೀಸಲಾಗಿಟ್ಟಿದ್ದ ಅಂತ. ಇದೆಲ್ಲ ನಾವು ಕಲಿಬೇಕಾದ ವಿಚಾರ ಇವೆಲ್ಲ. ಶಿರೋ ಋಷಿಕೇಶ ಪದಾಭಿವಂದನೆ. ತನ್ನ ತಲೆ ಪರಮಾತ್ಮನ ಪಾದಕ್ಕೆ ಸ್ಪರ್ಶ ಆಗಬೇಕು, ಅದಕ್ಕೆ ಮೀಸಲಾಗಿಟ್ಟಿದ್ದ ಹಾಗೆ ಅಂತ. ಕಾಮಂತು ದಾಸ್ಯೆ ನದು ಕಾಮ ಕಾಮ್ಯಯ ತಥೋತ್ತಮ ಶ್ಲೋಕ ಜನಾಶ್ರಯಾಂ ರತಿಂ. ಇನ್ನು ತನ್ನ ಕಾಮ, ಅದನ್ನು ಇಚ್ಛೆ, ಮನಸ್ಸಿನ ಇಚ್ಛೆ, ಅದು ಎಂದಿಗೂ ಕೂಡ ದೇವರ ವಿಚಾರದಲ್ಲೇ ಇಟ್ಟಿದ್ದ ಹಾಗೆ ಅಂತ. ಅಂದರೆ ಲೌಕಿಕವಾದ ಭೋಗ ಸಾಮಗ್ರಿ ಯಾವುದನ್ನು ಕೂಡ ಆ ಅಂಬರೀಷ ಬಯಸ್ತಾ ಇಲ್ಲ ಹಾಗೆ ಅಂತ. ಸದಾ ಪರಮಾತ್ಮನ ಸೇವೆಯಲ್ಲೇ ಅವನು ಮನಸ್ಸಿಟ್ಟಿದ್ದ. ಸ್ವರ್ಗೋನ ಪ್ರಾರ್ಥಿತೋ ಯಸ್ಯ ಮನುಜೈಹಿ ಅಮರಪ್ರಿಯ. ಎಂದಿಗೂ ಕೂಡ ಸ್ವರ್ಗ ಮುಂತಾದ ಲೋಕಗಳ ಆಸೆನೇ ಅವನಿಗಿದ್ದಿಲ್ಲವಂತೆ. ಆ ರೀತಿಯಾಗಿ ಪರಮಾತ್ಮನ ಸೇವೆಯನ್ನೇ ಮಾಡ್ತಾ ಇದ್ದ. ಅಂತಹ ಭಕ್ತಿ ಯೋಗದಿಂದ ಕೂಡಿದವನಾಗಿ ತಸ್ಮಾದಾತ್ ಹರಿಶ್ಚಕ್ರಂ ಪ್ರತ್ಯನೀಕ ಭಯಾವಹಂ ಏಕಾಂತ ಭಕ್ತಿಯೋಗೇನ ಪ್ರೀತೋ ಭೂತಾಭಿರಕ್ಷಣಂ. ಒಂದು ಸಮಯ ಪರಮಾತ್ಮ ಏನು ಮಾಡಿದ, ಅವನ ಮನೆಯಲ್ಲಿ ತನ್ನ ಚಕ್ರವನ್ನೇ ಅವನ ಮನೆಯಲ್ಲಿ ಇಟ್ಟಿದ್ದನಂತೆ. ಅಷ್ಟು ಭಕ್ತಿಯಿಂದ ಆ ಪರಮಾತ್ಮ ಸಂತೃಪ್ತನಾಗಿದ್ದಾನೆ. ತದನಂತರ ಏನಾಯಿತು,
ಒಂದು ಸಲ ಸಾಂವತ್ಸರಂ ವೀರ ದದಾರ ದ್ವಾದಶಿ ವ್ರತಂ, ಒಂದು ಸಮಯ ದ್ವಾದಶಿ ವ್ರತ ಅಂದರೆ ಅದೇ 3 ರಾತ್ರಿ ಉಪವಾಸ ಮಾಡತಕ್ಕದ್ದು ಅಂತ, ಅದನ್ನು ತ್ರಿದಿನ ವ್ರತ ಅಂತ ಕರೀತಾರೆ. 3 ದಿನ ಮಾಡಬೇಕಾದ ವ್ರತ ಅದು. ದಶಮಿ ಒಂದೊತ್ತು ಊಟ, ರಾತ್ರಿ ಏನಿಲ್ಲ. ಏಕಾದಶಿ ಪೂರ್ತಿ ಏನಿಲ್ಲ. ದ್ವಾದಶಿನೂ ಅಷ್ಟೇ, ಬೆಳಿಗ್ಗೆ ಒಪ್ಪತ್ತು ಊಟ, ರಾತ್ರಿ ಏನಿಲ್ಲ ಅಂತ. 3 ರಾತ್ರಿಯಲ್ಲೂ ಕೂಡ ಉಪವಾಸ ಇರತಕ್ಕ ಒಂದು ವ್ರತ ಅದು. ಹಾಗೆ ಅಂತ ತ್ರಿರಾತ್ರಂ ಸ ಉಪೋಷಿತಃ ಸ್ನಾತಃ ಕದಾಚಿತ್ ಕಾಳಿಂದ್ಯಾಂ ಹರಿಂ ಮಧುವನೇ ಅರ್ಚಯತ್. ಮಧುವನ ಅಂತ ಅಲ್ಲಿ ಯಮುನಾ ನದಿಯಲ್ಲಿ ಅವನು ಸ್ನಾನವನ್ನು ಮಾಡಿ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿ ದ್ವಾದಶಿ ದಿವಸ ಪೂಜೆಯಾಮಾಸ ಕೇಶವನ್ ಬ್ರಾಹ್ಮಣಾಂಶ್ಚ ಮಹಾಭಾಗಾನ್ ಸಿದ್ಧಾರ್ಥಾನಪಿ ಭಕ್ತಿತಃ. ಬ್ರಾಹ್ಮಣರು ಸಿದ್ಧರು ಅಂತ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಕ್ರಮ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ಭೋಜಯಿತ್ವ ದ್ವಿಜಾನಗ್ರೇ, ಬ್ರಾಹ್ಮಣರನ್ನು ಮೊದಲು ಊಟ ಹಾಕ್ಸಿದನಂತೆ. ದ್ವಾದಶಿ ಬೆಳಿಗ್ಗೆ ಬೇಗ ಊಟ ಆಗಬೇಕು, ಬ್ರಾಹ್ಮಣರ ಭೋಜ ಎಲ್ಲ ಆಯಿತು. ಇನ್ನು ಸ್ವಾದ್ಬನ್ನಂ ಗುಣವತ್ತಮಂ, ಒಳ್ಳೆ ಅನ್ನವನ್ನು ಬಡಿಸಿದ. ಲಬ್ಧಕಾಮೈಹಿ ಅನುಜ್ಞಾತಃ ಪಾರಾಯಣ ಉಪಚಕ್ರಮೇ, ಬ್ರಾಹ್ಮಣರಿಂದ ಅಪ್ಪಣೆಯನ್ನು ಪಡೆದು ತಾನಿನ್ನೇನು ಪಾಲನೆ ಮಾಡಬೇಕು ಅಂತ ಕುಳ್ತಾನೆ. ಆಗ ತಸ್ಯ ತರಿಹಿ ಅತಿಥಿ ಸಾಕ್ಷಾತ್ ದುರ್ವಾಸ ಭಗವಾನಭೂತ್, ದುರ್ವಾಸರು ಅಲ್ಲಿಗೆ ಬಂದರು ಅಂತ ಹೇಳ್ತಾ ಇದ್ದಾರೆ. ದುರ್ವಾಸರು ಬಂದ ಕೂಡಲೇ ಪಾರಣೆ ನಿಲ್ಲಿಸಿ ಅವರಿಗೆ ಏನು ಮಾಡಬೇಕೋ ಸತ್ಕಾರ, ಅತಿಥಿ ಸತ್ಕಾರ ಅಂತ ಅದನ್ನೆಲ್ಲ ಮಾಡಿ ಅವರು ಸ್ನಾನ ಮಾಡಿ ಬರ್ತೇನೆ ಯಮುನೆಯಲ್ಲಿ ಅಂತ ಹೋದವರು ಬಂದೇ ಇಲ್ಲ. ಮುಹೂರ್ತಾರ್ಧ ಅವಶಿಷ್ಟಾಯಾಮ್ ದ್ವಾದಶ್ಯಾಂ ಪಾರಣಂ ಪ್ರತಿ, ದ್ವಾದಶಿಗಳಿಗೆ ಮುಗಿತಾ ಬಂತು. ಇನ್ನು ಎಷ್ಟೊತ್ತು ಇತ್ತು? ಅರ್ಧ ಮುಹೂರ್ತ ಇತ್ತಂತೆ. ಒಂದು ಮುಹೂರ್ತ ಅಂದರೆ 48 ನಿಮಿಷ, ಅರ್ಧ ಮುಹೂರ್ತ ಅಂದರೆ 24 ನಿಮಿಷ. 24 ನಿಮಿಷ ಅಷ್ಟೇ ಉಳಿದಿದೆ. ಅಷ್ಟರಲ್ಲಿ ಏನಾಗಬೇಕಾಗಿದೆ? ಪಾರಣೆ ಆಗಬೇಕಾಗಿದೆ. ನೋಡ್ರೆ ದುರ್ವಾಸರು ಇನ್ನು ಬಂದಿಲ್ಲ. ಅವರು ಊಟ ಮುಗಿಸಿ ತಾನು ಯಾವಾಗ ಮಾಡೋದು? ಇದು ಚಿಂತೆ ಆಯಿತು ಅವನಿಗೆ. ಇಲ್ಲದಿದ್ದರೆ ಏಕಾದಶಿ ಉಪವಾಸ ಅದು ವ್ಯರ್ಥ ಆಗಿಬಿಡುತ್ತದೆ. ಅದು ಚಿಂತೆಯಾಮಾಸ ಧರ್ಮಜ್ಞ ನೃಪ ತದ್ಧರ್ಮ ಸಂಕಟೆ, ಇದು ಧರ್ಮ ಸಂಕಟ ಅಂತ ಕರೀತಾರೆ. ಅವರನ್ನು ಬಿಟ್ಟು ತಾನು ಪಾರಣೆ ಮಾಡಲಿಕ್ಕಿಲ್ಲ. ಪಾರಣೆ ಮಾಡಿಲ್ಲ ಅಂದರೆ ದ್ವಾದಶಿ ಗಿಳಿಗೆ ಮುಗಿತಾ ಬರ್ತಾ ಇದೆ, ಏನು ಮಾಡಬೇಕು ಹಾಗೆ ಅಂತ ಅಲ್ಲಿ ಬ್ರಾಹ್ಮಣರನ್ನ ಕೇಳ್ತಾನೆ. ಆಹುರ ಭಕ್ಷಣಂ ವಿಪ್ರ ಹಿ ಅಶಿತಂ ನಾಶಿತಂ ಸಿಗತ್. ಆಗ ಬ್ರಾಹ್ಮಣರು ಹೇಳಿದರೆ ಅಂತ, ನೋಡಪ್ಪ ಒಂಚೂರು ನೀರು ಪಾರಣೆ ಮಾಡಿ ನೀರು ಕುಡಿದು ಬಿಡು. ನೀರು ಕುಡಿದ್ರೆ ಅದು ಪಾರಣೆ ಮಾಡಿದಂಗೂ ಆಗ್ತದೆ, ಒಂದು ರೀತಿಯಾಗಿ ಉಪವಾಸ ಇದ್ದಂಗೂ ಆಗ್ತದೆ ಹಾಗೆ ಅಂತ. ಯಾಕೆ ಮೀರಬಾರ್ದು ಹಾಗೆ ಅಂತ ಹೇಳಿದರು. ಅವರು ಕೂಡ ಅದೇ ಪ್ರಕಾರ ಮಾಡಿದ. ಇದು ವಿಚಾರ ದುರ್ವಾಸರು ಬಂದರು, ಅವರಿಗೆ ಗೊತ್ತಾಯಿತು, ಸಿಟ್ಟು ಮಾಡ್ಕೊಂಡ್ಬಿಟ್ರು. ಅದತ್ವಾ ಭುಕ್ತವಾನ್ ತಸ್ಯ ಸದ್ಯಸ್ಥೆ ದರ್ಶಯೇ ಫಲಂ, ನನಗೆ ಕೊಡದೇನೆ ನೀನು ಜಲಪಾರಣೆ ಮಾಡಿಬಿಟ್ಯಾ, ಅದರ ಫಲ ಏನೆಂಬ ಅದನ್ನು ನಾನು ತೋರಿಸ್ತೀನಿ ಹಾಗೆ ಅಂತ ದುರ್ವಾಸರಿಗೆ ಸಿಟ್ಟು ಬಂದು ತನ್ನ ಕೂದಲನ್ನು ತೆಗೆದು ಜಟಾಂ ರೋಷ ವಿದೀಪತಃ, ಒಂದು ಕೂದಲನ್ನು ತೆಗೆದು ಹಾಕ್ತಾರೆ. ಅಲ್ಲಿಂದ ಒಂದು ಕೃತ್ಯ, ಆಭಿಚಾರಿಕ ಕೃತ್ಯ ಅಂತಾರೆ ನೋಡಿ, ಅದು ಉತ್ಪನ್ನವಾಯಿತು. ಅದು ಅಂಬರೀಷನನ್ನು ಸುಟ್ಟಾಕಬೇಕು ಅಂತ ಅದು ಬರ್ತಾ ಇದೆ. ಪರಮಾತ್ಮ ತನ್ನ ಅವನ ಮನೆಯಲ್ಲಿ ಚಕ್ರವನ್ನು ಇಟ್ಟಿದ್ದಾನಲ್ಲ, ಆ ಚಕ್ರ ಸುಮ್ಮನೆ ಇರುತ್ತದಾ? ರಕ್ಷಣೆಗಾಗಿಯೇ ದೇವರು ಆ ಸುದರ್ಶನ ಬಂದು ಏನು ಮಾಡಿತ್ತು? ಆ ಆಭಿಚಾರ ಕೃತ್ಯವನ್ನು ಕೂಡ ನಾಶ ಮಾಡಿ ದುರ್ವಾಸರನ್ನು ಬೆನ್ನತ್ತಿತ್ತಂತೆ. ದುರ್ವಾಸ ದುಧ್ರುವೆ ಭೀತ ದಿಕ್ಷು ಪ್ರಾಣ ಪರೀಪ್ಸಯ, ಎಲ್ಲ ದಿಕ್ಕುಗಳಿಗೆ ಓಡ್ತಾರೆ ದುರ್ವಾಸರು. ಬ್ರಹ್ಮದೇವರ ಹತ್ರ ಹೋದ್ರಂತೆ. ದೈವಂ ವಿರಿಂಚಾತ್ ಸಮಾಗಾತ್, ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಸರ್ವೇ ವಯಂ ಯನ್ ನಿಯಮಂ ಪ್ರಪನ್ನಾಹ, ನಾವು ಎಲ್ಲರೂ ಕೂಡ ಪರಮಾತ್ಮನನ್ನು ಆಶ್ರಯಿಸಿ ಇರುವವರು. ಇದು ನೋಡಿದರೆ ಸುದರ್ಶನ ಚಕ್ರ, ದೇವರ ವಿರುದ್ಧವಾಗಿ ನಾವೇನು ಮಾಡಲಿಕ್ಕಾಗೋದಿಲ್ಲ ಅಂತ ಬ್ರಹ್ಮದೇವರು ತಮ್ಮ ಅಸ್ವಾತಂತ್ರ್ಯವನ್ನು ತೋರಿಸಿದರು ನೋಡಿ. ಅದರಿಂದ ಪರಮಾತ್ಮ ಸರ್ವೋತ್ತಮ, ಎಷ್ಟು ಸ್ಪಷ್ಟ ಇದು ಗೊತ್ತಾಗ್ತಾ ಇದೆ ನೋಡಿ. ಬ್ರಹ್ಮದೇವರು ನನ್ನಿಂದ ಆಗೋದಿಲ್ಲ ಅಂತ ಕೈ ಮುಗಿದು ಬಿಟ್ರು. ಇನ್ನು ರುದ್ರದೇವರ ಹತ್ರ ಹೋದನಂತೆ, ಅವರು ಕೂಡ ಹೇಳಿದರು, ವಯಂ ನತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ದೃಶಾಃ ಯಸ್ಮಿನ್ ಪರೇಣ್ಯೇಪ್ಯಜ ಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ನೋಡಪ್ಪ, ಪರಮಾತ್ಮನ ಒಂದು ಸಂಕಲ್ಪದಂತೆ ನಾವು ಭೂಮಿಯಲ್ಲಿ ಸಾವಿರಾರು ಜನ್ಮಗಳನ್ನು ಪಡ್ಕೊಂಡು ಹುಟ್ಟು ಸಾವು ಎನ್ನುವ ಚಕ್ರದಲ್ಲಿ ಇರತಕ್ಕವರು ನಾವು. ಅದರಿಂದ ಪರಮಾತ್ಮನ ಸುದರ್ಶನ ಚಕ್ರ ನಾನು ಕೂಡ ಮೀರಲಿಕ್ಕೆ ಆಗೋದಿಲ್ಲ. ಮಾಯೆಯಾವೃತಃ, ಪರಮಾತ್ಮನ ಮಾಯೆಯಿಂದ ಎಲ್ಲರೂ ಕೂಡ ನಾವು
ಮೋಹಿತರಾಗಿದ್ದೇವೆ, ಅದರಿಂದ ನನ್ನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ರುದ್ರದೇವರು ಕೈ ಮುಗಿದು ಕೊನೆಯಲ್ಲಿ ಏನಾಯಿತು, ಪರಮಾತ್ಮನ ಹತ್ರ ಬಂದರಂತೆ. ಪರಮಾತ್ಮ ಹೇಳಿದನಂತೆ, ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ ತ್ವಮೇವ ಶರಣಂ ಯಾಹಿ ನಾಭಾಗತನಯಂ ಮುನೇ. ನೋಡಪ್ಪ, ನಾನು ಅಹಂ ಭಕ್ತ ಪರಾಧೀನ, ನಾನು ಭಕ್ತರ ಅಧೀನದಲ್ಲಿ ಇದ್ದೇನೆ. ಭಕ್ತರು ಹೇಗೆ ಕೇಳ್ತಾರೋ ಹಾಗೆ ನಾನು ಮಾಡ್ತೇನೆ. ಅದರಿಂದ ನೀನು ಅಂಬರೀಷನಿಗೆ ಶರಣು ಹೋಗು ಹಾಗೆ ಅಂತ ಹೇಳಿದರಂತೆ. ಈ ರೀತಿಯಾಗಿ ತ್ರಿಮೂರ್ತಿಗಳು ಅಂತ ಪ್ರಸಿದ್ಧ, ಬ್ರಹ್ಮ ವಿಷ್ಣು ಮಹೇಶ್ವರ. ಯಾರೂ ಕೂಡ ನಮ್ಮಿಂದ ಒಂದೊಂದೇ ಕಾರಣ ಕೊಟ್ಟು ತಮ್ಮಿಂದ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಕೊನೆಗೆ ಅಂಬರೀಷನ ಹತ್ರನೇ ಬರ್ತಾರೆ. ಅಂಬರೀಷಮುಪಾವೃತ್ಯ ತತ್ಪಾದೋ ದುಃಖಿತೋ ಗ್ರಹೀತ್. ಆಗ ಅಂಬರೀಷ ಪ್ರಾರ್ಥನೆ ಮಾಡ್ತಾನಂತೆ ಸುದರ್ಶನ ಚಕ್ರವನ್ನು. ತ್ವಮಗ್ನಿರ್ಭಗವಾನ್ ಸೂರ್ಯ ತ್ವಂ ಸೋಮೋ ಜ್ಯೋತಿಷಾಂಪತಿ. ಸ್ವಾಮಿ, ನೀನೇ ಅಗ್ನಿ, ನೀನೇ ಸೂರ್ಯ, ನೀನೇ ಸೋಮ, ನೀನೇ ಅಗ್ನಿ, ನೀನೇ ಎಲ್ಲದಕ್ಕೂ ಪತಿ. ತ್ವಂ ಆಪಃ, ನೀನೇ ನೀರು, ನೀನೇ ಭೂಮಿ, ನೀನೇ ಆಕಾಶ, ನೀನೇ ವಾಯು, ನೀನೇ ಮಾತ್ರ ಅಂದರೆ ವಿಷಯಗಳು, ನೀನೇ ಇಂದ್ರಿಯಾಣಿ. ನೋಡಿ, ಎಲ್ಲದರಲ್ಲೂ ದೇವರನ್ನು ಕಾಣಬೇಕು. ಪಂಚಭೂತಗಳು, ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ ಅಂತ ಅಂಬರೀಷನ ಚಿಂತನೆ ನೋಡಿ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾದಿಡಸ್ಪತೆ. ಹಾಗೆ ಅಂತ ಸುದರ್ಶನವನ್ನು ಕೂಡ ಪ್ರಾರ್ಥನೆ ಮಾಡಿದಾಗ ಆಗ ಅದು ಶಾಂತವಾಯಿತು. ವಿಷ್ಣು ಚಕ್ರಂ ಸುದರ್ಶನಂ ಅಶಾಮ್ಯತ್. ಈ ರೀತಿಯಾಗಿ ಅಂಬರೀಷನ ಪ್ರಾರ್ಥನೆಯನ್ನು ಮನ್ನಿಸಿ ಸುದರ್ಶನ ಶಾಂತವಾಯಿತು. ಆಗ ದುರ್ವಾಸರಿಗೆ ಭಾರೀ ಆನಂದ ಆಗಿ ಅವನನ್ನು ಕೊಂಡಾಡುತ್ತಾರೆ. ಅಹೋ ಅನಂತದಾಸಾನ ಮಹಿತ್ವಂ ದೃಷ್ಟ ಮಧ್ಯಮೇ. ಪರಮಾತ್ಮನ ದಾಸರ ಮಹಿಮೆ ಏನು ಅಂತ ನನಗೆ ಗೊತ್ತಾಯಿತು. ಅದನ್ನೇ ಹೇಳಿದ್ರು ನೋಡಿ ದಾಸರು, ದಾಸನಾಗು ವಿಶೇಷನಾಗು ಅಂತ. ವಿಶೇಷತೆ ಬರೋದೇ ಈ ರೀತಿಯಾಗಿ. ಯದ್ಯಪಿ ತಾರತಮ್ಯದಲ್ಲಿ ನೋಡಿದರೆ ಅಂಬರೀಷ ಎಲ್ಲೋ ಕೆಳಗೆ ಇದ್ದಾನೆ, ದುರ್ವಾಸರು ರುದ್ರದೇವರ ಅವತಾರ 5ನೇ ಕಕ್ಷೆ ಮೇಲೆ ಇದ್ದಾರೆ. ಆದರೂ ಕೂಡ ಆ ಸಂದರ್ಭದಲ್ಲಿ ಅಂಬರೀಷನ ಒಂದು ಮಹಿಮೆ ಗೊತ್ತಾಗಬೇಕು, ದಾಸರ ಮಹಿಮೆ ಏನು ಅಂತ ಗೊತ್ತಾಗಬೇಕು ಅಂತ ಈ ರೀತಿಯಾಗಿ ಮಾಡಿದನೇ ಹೊರತು ದುರ್ವಾಸರು ದೊಡ್ಡವರು ದೊಡ್ಡವರೇ, ಏನೇ ಆಗಲಿ ದೊಡ್ಡವರು ದೊಡ್ಡವರೇ. ಈ ಒಂದು ಸಂದರ್ಭದಲ್ಲಿ ಹೀಗಾಯಿತು ಹಾಗೆ ಅಂತ ಇಟ್ಟಾದ ಮೇಲೆ ಅವರು ತಮ್ಮ ಲೋಕಕ್ಕೆ ಹೋಗ್ತಾರೆ. ತದನಂತರ ಪಾರಣೆಯನ್ನು ಮಾಡಿ 1 ವರ್ಷ ಆಯ್ತಂತೆ ಈ ರೀತಿಯಾಗಿರೋ ಸುತ್ತಾಡ್ಕೊಂಡು ಬರೋದಕ್ಕೆ. ಅಷ್ಟು ದಿನಕ್ಕೆ ಅವನು ಜಲಪಾರಣೆ ಮಾಡಿ ಕೂತಿದ್ದಾನೆ ಅಂಬರೀಷ್. ಬರ್ತಾರೆ 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 ಹಾಗೆ ಅಂತ. ಸಂವತ್ಸರೋ ಅತ್ಯಗಾತ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇತ್ಯೇತತ್ ಪುಣ್ಯಮಾಖ್ಯಾನಂ ಅಂಬರೀಷಸ್ಯ ಭೂಪತೆ. ಇದು ಭಾರಿ ಪುಣ್ಯ ಚರಿತ್ರೆ, ಅಂಬರೀಷನ ಚರಿತ್ರೆ. ಸಂಕೀರ್ತಯನ್ ಅನುಧ್ಯಾಯನ್ ಭಕ್ತೋ ಭಾಗವತೋ ಭವೇತ್. ಪರಮಾತ್ಮನ ಭಕ್ತರಾಗಬೇಕು ಅಂತ ಇಚ್ಛೆ ಪಡುವವರು ಈ ಅಂಬರೀಷನ ಚರಿತ್ರೆಯನ್ನು ನಿತ್ಯ ಚಿಂತನೆ ಮಾಡಬೇಕು ಅಂತ. ಅಂಬರೀಷನ ಚರಿತ್ರೆಯ ಫಲ ಏನು? ನಾವೆಲ್ಲರೂ ಕೂಡ ಭಗವದ್ ಭಕ್ತರಾಗ್ತೀವಿ ಹಾಗೆ ಅಂತ ಇಷ್ಟು ಮಹಿಮೆ ಹೇಳ್ತಾರೆ. ಹೇಳಿದಲ್ಲ, ಅದು ತುಂಬ ಚರಿತ್ರೆ ಇದೆ. ಆ ಸೂರ್ಯವಂಶ ಚಂದ್ರವಂಶರ ರಾಜರ ಚರಿತ್ರೆ ಅದು ಮುಗಿಯೋದೇ ಇಲ್ಲ. ಇದರಲ್ಲೇ ಸಗರನ ಮಕ್ಕಳೇ ಸಾಗರರು ಅಂತ. ಅಲ್ಲಿ ಅಂಶುಮಾನ್, ದಿಲೀಪ ಇವರೆಲ್ಲ ತಪಸ್ ಮಾಡ್ತಾರೆ. ಅಂದರೆ ಒಂದ್ಸಲ ಏನಾಯಿತು, ಈ ಸಗರನ ಮಕ್ಕಳು ಸಾಗರರು ಅವರು ಒಂದು ಯಾಗವನ್ನು ಮಾಡ್ತಾರೆ. ಆ ಕುದುರೆಯನ್ನು ಇಂದ್ರ ಅಪಹಾರ ಮಾಡಿ ಕಪಿಲಾಶ್ರಮದಲ್ಲಿ ಇಟ್ಟಿರ್ತಾನೆ. ಅವರು ಹುಡುಕ್ತಾ ಬರ್ತಾ ಇದ್ದಾರೆ. ಆ ಸಾಗರರು ನೋಡಿದರೆ ಈ ಕಪಿಲಾಶ್ರಮದಲ್ಲಿ ಕುದುರೆಗಳು ಇದ್ದನ್ನು ಕಂಡು ಈ ಪರಮಾತ್ಮನ ಅವತಾರ, ಕಪಿಲಾವತಾರ, ಪರಮಾತ್ಮನೇ ಕಳ್ಳ ಅಂತ ತಿಳಿದು ಪರಮಾತ್ಮನನ್ನೇ ಹಿಡಿಯಕ್ಕೆ ಬರ್ತಾರೆ. ಆಗ ಅವರೆಲ್ಲರೂ ಕೂಡ ಭಸ್ಮಸಾತ್ ಅಭವನ್ ಕ್ಷಣಾತ್, ಆ ಕ್ಷಣದಲ್ಲೇ ಭಸ್ಮರಾಗ್ಬಿಡ್ತಾರೆ. ಭಸ್ಮರಾದಾಗ ಅವರ ಮಗ ಸಾಗರರ ಮಕ್ಕಳು ಅಂಶುಮಾನ್ ಅಂತ ಹುಡುಕ್ತಾ ಬರ್ತಾ ಇದ್ದಾನೆ. ಅಲ್ಲಿ ಕಪಿಲರನ್ನು ಕಾಣ್ತಾನೆ. ಆಗ ಅವರನ್ನು ಪ್ರಾರ್ಥನೆ ಮಾಡ್ತಾನೆ. ಅವರು ಕಪಿಲರು ಹೇಳಿದರು, ಗಂಗಾಂಬೋ ಅರ್ಹಂತಿ ನೇತರತ್. ನೋಡಪ್ಪ, ಗಂಗಾ ಜಲದ ಸ್ಪರ್ಶ ಆದರೆ ಇವರು ಬದುಕುತ್ತಾರೆ. ಅಂದರೆ ಭಸ್ಮರಾಗಿಬಿಟ್ಟಿದ್ದಾರೆ. ಇವರು ಎದ್ದೇಳಬೇಕು ಅಂದರೆ ಗಂಗೆಯ ಸ್ಪರ್ಶ, ಇವರು ಉದ್ಧಾರ ಆಗಬೇಕು ಅಂದರೆ ಪಾಪ ನರಕಕ್ಕೆ ಹೋಗಿರ್ತಾರೆ ಅವರು.
ಅದರಿಂದ ಇವರು ಉದ್ಧಾರ ಆಗಬೇಕು ಅಂದರೆ ಗಂಗೆಯ ಸ್ಪರ್ಶ ಆಗಬೇಕು ಅಂತ. ಅದರಿಂದ ಆ ಅಂಶುಮಾನ್ ಅವನು ತಪಸ್ ಮಾಡ್ತಾನೆ, ಗಂಗೆ ಬರಬೇಕು ಅಂತ. ಗಂಗೆ ಬಂದಿಲ್ಲ. ದಿಲೀಪ ಅವನ ಮಗ, ಅಂಶುಮಾನ್ ಅವನ ಮಗ ದಿಲೀಪ, ಅವನು ಪ್ರಯತ್ನ ಪಡ್ತಾನೆ, ಆಗಲೂ ಬಂದಿಲ್ಲ. ಅವರ ಮಗ ದಿಲೀಪನ ಮಗ ಭಗೀರಥ, ಅವನು ತಪಸ್ ಮಾಡಿದಾಗ ಗಂಗೆ ಪ್ರತ್ಯಕ್ಷಳಾಗಿ ಕೇಳಿದಳಂತೆ, ಕೋ ವಿಧಾರಯಿತ ವೇಗಂ ಪತಂತ್ಯಾಮಿ ಮಹೀತಲೆ, ನಾನು ಭೂಮಿಗೆ ಬಂದರೆ ನನ್ನ ವೇಗವನ್ನು ತಡೆ ಮಾಡುವವರು ಯಾರಿದ್ದಾರೆ? ಭೂಮಿ ಉರುಳಿಕೊಂಡು ಹೋಗ್ಬಿಡುತ್ತದೆ. ನನ್ನ ವೇಗದ ಮೇಲಿಂದ ಅಷ್ಟು ನೀರು ಜಲಪಾತ ಆದರೆ ಏನಾಗಬೇಕು? ಸಹನೆ ಮಾಡುವವರು ಯಾರು ಇರೋದಿಲ್ಲ, ಅಷ್ಟು ವೇಗವಾಗಿ ನಾನು ಅರಿತೇನೆ ಹಾಗೆ ಅಂತ. ಆಗ ಅವನು ರುದ್ರದೇವರನ್ನ ಕುರಿತು ತಪಸ್ ಮಾಡ್ತಾನೆ. ಭಗೀರಥನ ತಪಸ್ಸು ಗಂಗೆಯ ಕುರಿತು ಆಯಿತು. ತದನಂತರ ರುದ್ರದೇವರನ್ನ ಕುರಿತು ತಪಸ್ ಮಾಡಿದ. ರುದ್ರದೇವರು ಕೂಡ ಆಯಿತು ಅಂತ ಒಪ್ಪಿ ಒಂದು ಸ್ವಲ್ಪ ಭಾಗವನ್ನು ಮಾತ್ರ ಅದನ್ನು ತಡೆದು, ಗಂಗೆಯ ವೇಗವನ್ನು ತಡೆದು ಭೂಮಿಗೆ ಬಿಡ್ತಾರೆ. ಅದು ಆ ಕಪಿಲಾಶ್ರಮಕ್ಕೆ ಬಂದು ಅವರ ಹಿರಿಯರೆಲ್ಲ ಪುನೀತರಾದರು ಹಾಗೆ ಅಂತ. ಭಗೀರಥನ ಆ ತಪಸ್ಸು, ಇವರೆಲ್ಲ ಸೂರ್ಯವಂಶದಲ್ಲಿ ಬಂದ ರಾಜರು. ಇನ್ನು ಕಟ್ವಾಂಗ ಅಂತ ಬರ್ತಾನೆ. ಆ ವಂಶದಲ್ಲೇ ಕಟ್ವಾಂಗ, ದೀರ್ಘಬಾಹು, ರಘು, ತಸ್ಮಾತ್ ಪೃಥುಶ್ರವ ಬರ್ತಾನೆ. ಅವನಿಂದ ಅಜ, ಅವನಿಂದ ದಶರಥ. ತಸ್ಯಾಪಿ ಭಗವಾನ್ ಯಶಃ ಸಾಕ್ಷಾತ್ ಬ್ರಹ್ಮಮಯೋ ಹರಿಹಿ ಅಂಶಾಂಶೇನ ಚತುರ್ದಾಗಾತ್ ಪುತ್ರತ್ವಂ ಪ್ರಾರ್ಥಿತ ಸುರೈಹಿ ರಾಮಲಕ್ಷ್ಮಣ ಶತ್ರುಘ್ನ ಭರತಾಶ್ಚ ಇತಿ ಸಂಜ್ಞೆಯ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ರಾಮಾವತಾರ ಎಲ್ಲವೂ ಕೂಡ ಪರಮಾತ್ಮನೊಂದು ಅಂಶದಿಂದ. ರಾಮನಂತೂ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಹಾಗೆ ಅಂತ. ಆ ರಾಮಾಯಣ ಚರಿತ್ರೆಯನ್ನು ಕೂಡ ಸಂಗ್ರಹವಾಗಿ ಇಲ್ಲಿ ಹೇಳಿದ್ದಾರೆ. ಗುರುವರ್ತೆ ತ್ಯಕ್ತರಾಜ್ಯೋ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಃ ಪಾನಿ ಸ್ಪರ್ಶಾಕ್ಷಮಾಭ್ಯಾಂ ಮೃಜಿತಪತಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾ ಶೂರ್ಪಣಖ್ಯಾಃ ಪ್ರಿಯ ವಿರಹರುಷಾರೋಪಿತ ಭ್ರೂ ವಿಜೃಂಭಃ ಶ್ರುತ್ವಾವಿರ್ಬದ್ಧಸೇತುಃ ಕಲದವದಹನಃ ಕೋಸಲೇಂದ್ರೋವತೀರ್ಣಃ. ಪರಮಾತ್ಮ ಅವತಾರ ಮಾಡಿದ್ದೇ ಇದಕ್ಕೆ, ಆ ರಾವಣನನ್ನು ಸಂಹಾರ ಮಾಡಬೇಕು ಅಂತ ಪರಮಾತ್ಮ ಅದನ್ನು ಮಾಡಿ ಅನುಗ್ರಹ ಮಾಡಿದ ಹಾಗೆ ಅಂತ ರಾಮಾಯಣ ಚರಿತ್ರೆಯೂ ಇಲ್ಲಿ ಬಂದಿದೆ. ಜುಗೋಪ ಪಿತೃವತ್ ರಾಜ ಮೇನಿರೆ ಪಿತರಂಚತಂ. ರಾಮರಾಜ್ಯ ಹೇಗಿತ್ತು ಅಂದರೆ ಒಂದು ಮಕ್ಕಳನ್ನು ತಂದೆಯಾದವ ಹೇಗೆ ಪರಿಪಾಲನೆ ಮಾಡ್ತಾನೆ ಅದೇ ರೀತಿಯಾಗಿ ಎಲ್ಲ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳು ಅಂತ ತಿಳಿದು ರಾಮ ಪರಿಪಾಲನೆ ಮಾಡಿದ ಹಾಗೆ ಅಂತ. ಸರ್ವೇ ಕಾಮದುಗಾಸನ್, ಏನೇನು ಅಭಿಷ್ಟ ಬೇಕೋ ಎಲ್ಲವನ್ನ ಸುರಿಸ್ತಾ ಇದ್ದವು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ರಾಮರಾಜ್ಯ ವಿಚಾರವನ್ನು ಕೂಡ ಅಲ್ಲಿಗೆ ಹೇಳಿದ್ದಾರೆ. ಇನ್ನು ಲವಕುಶ, ಆ ರಾಮನ ಸಂತತಿ ಕುಶ ಮತ್ತು ಲವ, ಅವರ ಚರಿತ್ರೆಯನ್ನು ಕೂಡ ಹೇಳಿ ಈ ರೀತಿಯಾಗಿ ಸುಮಿತ್ರ ಅಂತ, ಆ ಸೂರ್ಯನ ವಂಶ ಕಲಿಯುಗದಲ್ಲೂ ಕೂಡ ಬಂದಿದೆ. ಕಲಿಯುಗದ ರಾಜ ಅಂದರೆ ಸುಮಿತ್ರ ಹಾಗೆ ಅಂತ. ಇಕ್ಷ್ವಾಕೂನಾಂ ಅಯಂ ವಂಶಃ ಸುಮಿತ್ರ ಅಂತಹ, ಇಕ್ಷ್ವಾಕುವಿನಿಂದ ಪ್ರಾರಂಭ ಮಾಡಿ ಸುಮಿತ್ರನ ತನಕ ಆ ವೈವಸ್ವತ ಮನುವಿನ ಪರಂಪರೆ ಬಂದಿದೆ ಹಾಗೆ ಅಂತ. ಯತಸ್ಥಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸ್ಯತಿ ವೈ ಕಲೌ. ಕಲಿಯುಗದಲ್ಲೂ ಕೂಡ ಅವರ ಸಂತಾನ ಈ ರೀತಿಯಾಗಿ ಬಂದಿದೆ ಅಂತ ಇಷ್ಟು ಸೂರ್ಯವಂಶವನ್ನು ಹೇಳಿ ತದನಂತರ ಚಂದ್ರವಂಶವನ್ನು ಕೂಡ ಹೇಳ್ತಾ ಇದ್ದಾರೆ. ಅತ್ರಿಯ ಮಗ ಪರಮಾತ್ಮನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಅತ್ರಿ ಋಷಿಗಳು, ಅತ್ರಿಯ ಮಗನೇ ಚಂದ್ರ ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಪರಮಾತ್ಮ ಅತ್ರಿ ಋಷಿಗಳಿಗೆ ಪ್ರಸನ್ನರಾಗಿ ಬ್ರಹ್ಮದೇವರು, ಬ್ರಹ್ಮ, ವಿಷ್ಣು, ಶಿವ 3 ಜನ ತನಗೆ ಮಕ್ಕಳಾಗಬೇಕು ಅಂತ ಪ್ರಾರ್ಥನೆ ಮಾಡಿದರು. ಬ್ರಹ್ಮದೇವರು, ಶಿವ ಆ ರೂಪ ಬರಬೇಕು ಅಂದರೆ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರೇ ಬರಬೇಕು, ರುದ್ರದೇವರೇ ಬರಬೇಕು. ನೋಡಿದರೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಭೂಮಿಯಲ್ಲಿ, ಅದರಿಂದ ಚಂದ್ರ ಹುಟ್ಟುತ್ತಾನೆ. ಆ ಚಂದ್ರನಲ್ಲಿ ಬ್ರಹ್ಮದೇವರ ಒಂದು ಸನ್ನಿಧಾನ ಇರುತ್ತದೆ ಹಾಗೆ ಅಂತ. ಈ ರೀತಿಯಾಗಿ ಅತ್ರಿ ಋಷಿಗಳ ಮಕ್ಕಳಾಗಿ ತ್ರಿಮೂರ್ತಿಗಳು ಅವತಾರ ಮಾಡ್ತಾರೆ. ಆ ಚಂದ್ರ ಏನು ಮಾಡ್ತಾನೆ, ಬೃಹಸ್ಪತಿಯ ಹೆಂಡತಿಯಾದ ತಾರಾದೇವಿಯನ್ನು ಅಪಹಾರ ಮಾಡ್ತಾನೆ. ಪತ್ನೀಂ ಬೃಹಸ್ಪತೇರ್ ದರ್ಪ ತಾರಾ ನಾಮ್ನ ಅಗ್ರಹಿ. ದರ್ಪದಿಂದ ಬೃಹಸ್ಪತಿಯ ಹೆಂಡತಿ ತಾರಾದೇವಿಯನ್ನು ಅಪಹಾರ ಮಾಡಿ ಅವರು ಗರ್ಭಿಣಿಯಾಗ್ತಾರೆ. ಆಗ ಅವರು ಕೇಳ್ತಾರೆ, ಯಾರು ನಿನಗೆ ಇದು ಯಾರ ಮಗು ಹಾಗೆ ಅಂತ ಕೇಳಿದಾಗ
ಆ ತಾರಾ ಹೇಳ್ತಾಳಂತೆ, ಸೋಮಸ್ಯ ಇತ್ಯಾಹ ಶನಕೈಹಿ, ಇದು ಚಂದ್ರನ ಮಗು ಹಾಗೆ ಅಂತ ಅವರು ಹೇಳಿಬಿಡ್ತಾರೆ. ಆಗ ಸೋಮ ಆ ಮಗುವನ್ನು ತಾನು ಇಟ್ಕೋತಾನೆ, ಅವನೇ ಬುಧ ಹಾಗೆ ಅಂತ. ಇಂದ ನೋಡಿದ್ದೀವಿ, ಬುಧ ಮತ್ತು ಇಳಾದೇವಿ, ವೈವಸ್ವತ ಮನುವಿನ ಮಗಳು ಇಳಾದೇವಿ, ಅವರಿಬ್ಬರಿಗೆ ಹುಟ್ಟಿದವನೇ ಪುರೂರವ ಹಾಗೆ ಅಂತ. ಅವನು ಊರ್ವಶಿ ಜೊತೆಗೆ ಇರ್ತಾನೆ, ಅವ್ರ ಜೊತೆಗೆ ಸಂಘವನ್ನು ಮಾಡಿ ಅನೇಕ ಮಕ್ಕಳನ್ನು ಪಡೆಯುತ್ತಾನೆ ಹಾಗೆ ಅಂತ. ಆ ವಂಶದಲ್ಲೇ ಜಮದಗ್ನಿ ಬರ್ತಾರೆ. ಜಮದಗ್ನಿ ರೇಣುಕೆಯನ್ನು ಮದುವೆ ಆಗ್ತಾರೆ. ಆಗ ಕಾರ್ತವೀರ್ಯಾರ್ಜುನ ಅಂತ ರಾಜ ಇರ್ತಾನೆ. ಅವನು ಒಂದು ಸಲ ಬೇಟೆಗೆ ಅಂತ ಬಂದಾಗ ಜಮದಗ್ನಿಗಳು ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಅವರು ಬೇಕಾದ ಉಪಚಾರಗಳನ್ನೆಲ್ಲ ಇಡೀ ಸೈನ್ಯಕ್ಕೆ ಮಾಡ್ತಾರೆ. ಅದರಿಂದ ಸಂತುಷ್ಟರಾಗಿ ಕಾರ್ತವೀರ್ಯಾರ್ಜುನ ಈ ಋಷಿಗಳಿಗೆ ಇಷ್ಟು ಸಾಮರ್ಥ್ಯ ಬರಲಿಕ್ಕೆ ಏನು ಅಂತ ನೋಡಿದಾಗ ಅವ್ರ ಮನೆಯಲ್ಲಿ ಒಂದು ಹಸು ಇರೋದು ಗೊತ್ತಾಯಿತು. ಅದನ್ನು ಅಪಹಾರ ಮಾಡಬೇಕು ಅಂತ ಅದನ್ನು ಹಿಡ್ಕೊಂಡು ಹೋಗ್ತಾನೆ. ಅವರಿಂದ ಏನು ಮಾಡಲಿಕ್ಕೆ ಆಗೋಲ್ಲ. ಆಗ ಅವರ ಮಗನಾಗಿ ಅವತಾರ ಮಾಡಿದವನೇ ಪರಶುರಾಮ. ಪರಶುರಾಮ ದೇವರು ತಾನು ಹೋಗಿ ಪರಮಾತ್ಮನ ಅವತಾರ. ಕುಠಾರೇನ ಕಠೋರ ನೇಮಿನ ಚಿಚ್ಚೇದರಾಮ ಪ್ರಸವಂ ಹಸನ್ನಿವ. ಆ ಕಾರ್ತವೀರ್ಯಾರ್ಜುನನನ್ನೇ ಸಂಹಾರ ಮಾಡಿ ಅವನ ತಲೆಯನ್ನು ಕತ್ತರಿಸಿ ಬರ್ತಾ ಇದ್ದಾರೆ. ಬಂದ ಮೇಲೆ ಜಮದಗ್ನಿಗಳು ಹೇಳ್ತಾರೆ, ನೋಡಪ್ಪ ಎಂಥ ಕಾರ್ಯ ಮಾಡಿಬಿಟ್ಟು ನೀನು ಹೋಗಿ ಈ ಪಾಪಕ್ಕೆ ಪರಿಹಾರಕ್ಕಾಗಿ ನೀನು ತೀರ್ಥ ಸೇವನೆಯನ್ನು ಮಾಡು, ತೀರ್ಥಯಾತ್ರೆ ಮಾಡು ಹಾಗೆ. ಇದ್ಯಪಿ ಪರಮಾತ್ಮನಿಗೆ ಯಾವ ಪಾಪ ಲೇಪ ಇತ್ಯಾದಿಗಳು ಇಲ್ಲ. ಆದರೂ ಲೋಕ ವಿಡಂಬನೆಯಂತೆ ಸಂವತ್ಸರಂ ತೀರ್ಥಚರ್ಯಾಂ, 1 ಸಂವತ್ಸರ ತೀರ್ಥಯಾತ್ರೆಗೆ ಅಂತ ಅವರು ಹೊರಡ್ತಾರೆ. ಆಗ ಒಂದು ಆ ತಾಯಿ ರೇಣುಕಾದೇವಿ ಒಂದು ಗಂಧರ್ವನನ್ನು ನೋಡಿ ಅವನ ಹತ್ರ ಮೋಹ ಹೊಂದಿದಾಗ ಮತ್ತೆ ಜಮದಗ್ನಿಗಳು ಶಾಪದಿಂದ ಪರಶುರಾಮ ದೇವರನ್ನು ಕರೆದು ಶಿಕ್ಷೆ ಕೊಡಬೇಕು ಅಂತ ಹೇಳಿದಾಗ ತಾಯಿಯ ತಲೆಯನ್ನೇ ಕತ್ತರಿಸ್ತಾರೆ. ಆಗ ಮತ್ತೆ ವರದಿಂದ ದದೃಶು ಪಿತರಂ, ಮತ್ತೆ ತಾಯಿ ಬದುಕುವಂತೆ ತಂದೆ ಹೇಳಿದರು ಅಂತ ತಾಯಿಯ ಶಿರವನ್ನು ಕತ್ತರಿಸಿದರು. ಮತ್ತೆ ಪಾಪಕ್ಕೆ ಶಿಕ್ಷೆ ಕೊಟ್ಟಾಯಿತು. ಇನ್ನು ಅವ್ರನ್ನ ಬದುಕಿಸ್ಬೇಕು ಅಂತ ಹೇಳಿ ಮತ್ತೆ ತಾಯಂದಿರನ್ನು, ಸಹೋದರರು ಎಲ್ಲರನ್ನು ಕೂಡ ಮತ್ತೆ ಬದುಕಿಸಿದರು ಹಾಗೆ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಯಾವುದು ಸಾಮರ್ಥ್ಯ ಇಲ್ಲ ಹೇಳಿ, ಹಾಗೆ ತೋರಿಸ್ತಾ ಇರ್ತಾನೆ. ನಾನು ದೇವರು, ನಾನು ಸ್ವತಂತ್ರ, ನನ್ನ ಇಚ್ಛೆಯಂತೆ ಎಲ್ಲ ಆಗೋದು ಹಾಗೆ ಅಂತ ಮರಿಬಾರ್ದು ನಾವು. ಒಂದು ಸಮಯ ಆ ಕಾರ್ತವೀರ್ಯಾರ್ಜುನನ ಮಕ್ಕಳು ತಾವು ಮನೆಯಲ್ಲಿ ಇಲ್ಲದೇ ಇರುವಾಗ ತಂದೆಯ ತಲೆಯನ್ನು ಕತ್ತರಿಸಿದ್ದಾರೆ. ಇದು ಗೊತ್ತಾಯಿತು ಪರಶುರಾಮರಿಗೆ. 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಯಾರ್ಯಾರು ದುಷ್ಟ ಕ್ಷತ್ರಿಯರು ಅಂತ ಇದ್ದರೂ ಅವರನ್ನೆಲ್ಲ ಸಂಹಾರ ಮಾಡಿದರು ಅಂತ. ಪರೀಕ್ಷಿತ ರಾಜನ ಪ್ರಶ್ನೆ ಇದೆ, ಯಾಕೆ ಸಂಹಾರ ಮಾಡಿದರು ಹಾಗೆ ಅಂತ. ಆಗ ಈ ಘಟನೆಯನ್ನೆಲ್ಲ ಶುಕಾಚಾರ್ಯರು ಹೇಳಿ ಈ ಕಾರಣದಿಂದ ಪರಶುರಾಮ ದೇವರು ಮಾಡಿದರು ಹಾಗೆ ಅಂತ. ತದನಂತರ ತಂದೆಯ ತಲೆಯನ್ನು ರುಂಡದ ಜೊತೆಗೆ ಜೋಡಿಸಿ ಅವರನ್ನು ಕೂಡ ಬದುಕಿಸಿ, ಸ್ವದೇಹಂ ಜಮದಗ್ನಿಸ್ತು ಲಬ್ಧ್ವಾ ಸಂಜ್ಞಾನ ಲಕ್ಷಣಂ ಋಷೀನಾಂ ಮಂಡಲೇ ಸೋಬುತ್ ಸಪ್ತಮೋ ರಾಮಪೂಜಿತ. ಸಪ್ತಋಷಿಗಳಾಗ್ತಾರೆ ಮುಂದೆ ಅವರು ಜಮದಗ್ನಿಗಳು. ಆ ರೀತಿಯಾಗಿ ತಂದೆಯನ್ನು ಕೂಡ ಅನುಗ್ರಹ ಮಾಡಿದರು ಹಾಗೆ ಅಂತ ಪರಶುರಾಮ ದೇವರ ಚರಿತ್ರೆ. ತದನಂತರ ಪುರೂರವನ ಮಗ ಆಯುವಿನ ಮಗನೇ ನಹುಷಿನ ಮಗನೇ ಯಯಾತಿ. ಯಯಾತಿಗೆ 2 ಹೆಂಡಂದಿರು, ದೇವಯಾನಿ ಮತ್ತು ಶರ್ಮಿಷ್ಠ. ಅವರಲ್ಲಿ ಹುಟ್ಟಿದವರೇ ದೇವಯಾನಿಯಲ್ಲಿ 2 ಮಕ್ಕಳು, ಯದು ತುರ್ವಸು ಹಾಗೆ ಅಂತ. ನೋಡಿ, ಈ ಯದುವಿನ ಪರಂಪರೆಯಲ್ಲೇ ಕೃಷ್ಣಾವತಾರ ಆದದ್ದು. ಅದರಿಂದ ಅವರಿಗೆ ಏನಂತ ಹೆಸರು, ಯಾದವರು ಹಾಗೆ. ಯಾಕೆ, ಯದುಕುಲದಲ್ಲಿ ಬಂದವರು. ಇನ್ನು ಶರ್ಮಿಷ್ಠೆಯಲ್ಲಿ ದೃಹ್ಯ, ಅನು ಮತ್ತು ಪುರು ಹಾಗೆ ಅಂತ. ಇವರ ವಂಶದಲ್ಲಿ ಪುರು ಅಂದರೆ ಪಾಂಡವರು, ಅವರು ಕೂಡ ಹುಟ್ಟುತ್ತಾರೆ ಹಾಗೆ ಅಂತ ಅವರ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಪರಂಪರೆಯಲ್ಲಿ ಶೂರ ಅಂತ ಒಂದು ರಾಜ ಬರ್ತಾನೆ. ಆ ಪರಂಪರೆಯಲ್ಲಿ ದೇವಬಾಹು ಶತಧನು ಕೃತವರ್ಮೇತಿ ತತ್ಸುತಾಹ ದೇವಮೀಡಸ್ಯ ಶೂರಸ್ಯ ಮಾರೀಷಾ ನಾಮ ಪತ್ನಿಯಭೂತ್. ಆ ಶೂರರಾಜನಿಗೆ ಮಾರೀಷಾ ಎನ್ನುವವಳು ಪತ್ನಿ ಆಗ್ತಾಳೆ. ಅವರಲ್ಲಿ ವಸುದೇವ, ದೇವಭಾಗ, ದೇವಶ್ರಮ ಸಮಾನಕಾನ್, ಸಂಜಯಂ, ಶ್ಯಾಮಕಂ, ಕಂಕಂ, ಅನೀಕಂ, ವತ್ಸಕಂ, ವೃಕಂ,
ಹಾಗೆ ಅಂತ ಅನೇಕ ಜನ ಮಕ್ಕಳು ಆ ಶೂರರಾಜನಿಗೆ ಹುಟ್ಟುತ್ತಾರೆ. ಈ ವಸುದೇವ ಅವನಿಗೆ ಆನಕದುಂದುಬಿ ಅಂತ ಹೆಸರು. ಯಾಕೆ? ದೇವದುಂದುಬಯೋ ನೇದುಹು ಆನಕ ಯಸ್ಯ ಜನ್ಮನಿ. ಅವನು ಹುಟ್ಟಿದಾಗ ದೇವತೆಗಳ ಸಭೆಯಲ್ಲಿ ಆ ವಾದ್ಯ ಅದು ಶಬ್ದ ಬಂತು, ದುಂದುಬಿ ಶಬ್ದ ಬಂತು, ಅದರಿಂದ ಇವನಿಗೆ ಆನಕದುಂದುಬಿ ಅಂತ ಹೆಸರು ಬಂತು. ಮತ್ತು ಪೃಥ, ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವ ಹಾಗೆ ಅಂತ ರಾಜಾದಿದೇವಿ ಚ ಏತೇಷಾಂ ಭಗಿನ್ಯಃ ಪಂಚಕನ್ಯಕಾಃ, 5 ಜನ ಸಹೋದರಿಯರು ಕೂಡ ಬಂದರು ಹಾಗೆ ಅಂತ ಹೇಳ್ತಾರೆ. ಆ ಶೂರರಾಜನ ಮಗಳೇ ಪೃಥ ಹಾಗೆ ಅಂತ. ವಸುದೇವ ಮತ್ತು ಪೃಥ ಇವರೆಲ್ಲ ಅಣ್ಣ ತಂಗಿಯರು ಹಾಗೆ ಅಂತ. ಪೃಥಾಚ ಶ್ರುತದೇವಾಚ ಕುಂತೇಹೇ ಸಖ್ಯುಃ ಪಿತಾ ಶೂರೋ ಹಿ ಅಪುತ್ರಸ್ಯ ಪೃಥಾಂ ಅದಾತ್. ಕುಂತಿಭೋಜ ಅಂತ ಒಂದು ರಾಜ ಇದ್ದ, ಅವನು ಶೂರರಾಜನ ಸಖನೇ ಆಗಿದ್ದ. ತನ್ನ ಮಗಳನ್ನು ಅಂದರೆ ಪೃಥೆಯನ್ನು ಅವಳಿಗೆ ಕೊಟ್ಟು, ಅವಳಿಗೆ ಕುಂತಿಭೋಜ ರಾಜನಿಗೆ ಮಕ್ಕಳಿದ್ದಿಲ್ಲ, ನನ್ನ ಮಗಳನ್ನೇ ಇಟ್ಕೊಂಡು ಬೆಳೆಸು ಹಾಗೆ ಅಂತ ಪೃಥಾವನ್ನು ಕೊಡ್ತಾನೆ. ಅದರಿಂದಲೇ ಅವಳಿಗೆ ಏನಂತ ಹೆಸರು ಬಂತು? ಕುಂತಿ ಅಂತ ಹೆಸರು ಬಂತು. ಸೊ ವಸುದೇವ ಮತ್ತು ಕುಂತಿ ಅಥವಾ ಪೃಥ ಇವರೆಲ್ಲರೂ ಕೂಡ ಏನಾಗಬೇಕು? ಅಣ್ಣ ತಂಗಿಯರು ಆಗಬೇಕು ಹಾಗೆ ಅಂತ. ಆ ಕುಂತಿದೇವಿ ದುರ್ವಾಸಸೋ ವಿದ್ಯಾಂ ದೇವಹೂತಿಂ ಪ್ರತೋಷಿತ ತಸ್ಯ ವೀರ್ಯ ಪರೀಕ್ಷಾರ್ಥಂ ಆಜುಹಾವ ರವಿಂ ಶುಚಿಹಿ. ದುರ್ವಾಸರ ಸೇವೆಯನ್ನು ಮಾಡ್ತಾರೆ. ದುರ್ವಾಸರಿಂದ ಮಂತ್ರವನ್ನು ಪಡೆದು ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಸೂರ್ಯನಿಂದ ಅವನ ಮಗುವನ್ನು ಪಡಿತಾಳೆ. ಅವನೇ ಕರ್ಣನಾಗಿ ಹುಟ್ಟುತ್ತಾನೆ ಹಾಗೆ ಅಂತ ಅವರ ವಿಚಾರವನ್ನು ಹೇಳಿ, ಇನ್ನು ವಸುದೇವಸ್ತು ರೋಹಿಣ್ಯಾಂ, ವಸುದೇವನಿಗೆ ಅನೇಕ ಜನ ಹೆಂಡಂದಿರಿದ್ದಾರೆ. ರೋಹಿಣಿ ಅಂತ ಒಬ್ಬರು, ಅವರಲ್ಲಿ ಬಲಂ ಗದಂ ಸಾರಣಂ ಚ ದುರ್ಮದಂ ವಿಫಲಂ ಧ್ರುವಂ ಹಾಗೆ ಅಂತ ಮಕ್ಕಳು ಹುಟ್ಟುತ್ತಾರೆ ರೋಹಿಣಿಯಲ್ಲಿ. ಇನ್ನು ಪೌರವಿ ಅಂತ, ಅವರಲ್ಲಿ ಸುಭದ್ರೋ ಭದ್ರಬಾಹು ದುರ್ಮದೋ ಭದ್ರ ಅಂತ ಮಕ್ಕಳು ಹುಟ್ಟುತ್ತಾರೆ. ಇನ್ನು ಮದಿರಾ ಅಂತ ಒಬ್ಬಳು ಹೆಂಡತಿ, ಅವರಿಂದ ನಂದ ಉಪನಂದ ಕೃತಕ ಶೂರ ಅಂತ ಅವರೆಲ್ಲ ವಸುದೇವನ ಮಕ್ಕಳಾಗಿ ಹುಟ್ಟುತ್ತಾರೆ. ಇನ್ನು ಭದ್ರ ಎನ್ನುವ ಮಗಳನ್ನು ಕೇಶಿ ಎನ್ನುವಳಿಂದ ವಸುದೇವ ಪಡೀತಾನೆ. ಈ ರೀತಿಯಾಗಿ ದೇವಕಿಯಲ್ಲಿ ದೇವರಕ್ಷಿತಾಯ ಲಬ್ಧ್ವಾ ನವಚಾತ್ರ ಗದಾದಯ ವಸುದೇವ ಸುತಾನ್ ಅಷ್ಟೌ ಆದದೆ ಸಹದೇವಯ್ಯ. ಯಾರವರು ಹಾಗೆ ಅಂದರೆ ದೇವಕಿಯಲ್ಲಿ 6 ಜನ ಮಕ್ಕಳನ್ನು ಪಡೀತಾನೆ. ನಾವು ಕೇಳ್ತೀವಿ, ನಾವು ಮುಂದೆ ಬರಲಿಕ್ಕಿದೆ. 6 ಜನ ಮಕ್ಕಳನ್ನು ಕೂಡ ಅವನು ಕಂಸನಿಗೆ ಕೊಡ್ತಾನೆ. ಕಂಸ ಸಂಹಾರ ಮಾಡ್ತಾನೆ. ಯಾರದು ಹಾಗೆ ಅಂದರೆ ಕೀರ್ತಿಮಂತಂ ಸುಷೇನಂ ಭದ್ರಸೇನಂ ಉದಾರದೀಹಿ ರುಜುಂ ಸಂವರ್ಧನಂ ಭದ್ರಂ ಸಂಕರ್ಷಣ ಮಹೀಶ್ವರಂ ಅಂತ 6 ಜನ ಮಕ್ಕಳು. 7ನೇದಾಗಿ ಸಂಕರ್ಷಣ ಅಂದರೆ ಬಲರಾಮ, ಅವನು ಮಗನಾಗಿ ಹುಟ್ಟಿ ಮತ್ತೆ ಅವನು ರೋಹಿಣಿ ಉದರಕ್ಕೆ ಹೋಗ್ತಾನೆ. ಅಷ್ಟಮಸ್ತು ತಯೋರಾಸಿ ಸ್ವಯಮೇವ ಹರಿಕಿಲಹ. 8ನೇ ಮಗುವಾಗಿ ಚಂದ್ರವಂಶದಲ್ಲಿ ಬಂದ ಕೃಷ್ಣ, ವಸುದೇವನ ಮಗನಾಗಿ 8ನೇ ಮಗುವಾಗಿ ಕೃಷ್ಣನ ಅವತಾರ ಆಗ್ತದೆ ಹಾಗೆ. ಅಷ್ಟಮಸ್ತು ತಯೋರಾಸಿ ಸ್ವಯಮೇವ ಹರಿಕಿಲ. 8ನೇ ಮಗುವೇ ಸಾಕ್ಷಾತ್ ಹರಿಯೇ ಪರಮಾತ್ಮನಾಗಿ ಹುಟ್ಟುತ್ತಾನೆ. ತದನಂತರ ಸುಭದ್ರಾ ಚ ಮಹಾಭಾಗ ತವರಾಜನ್ ಪಿತಾಮಹಿ. ಸುಭದ್ರೆಯು ಕೂಡ ನಂತರ ದೇವಕಿಯಿಂದ ಹುಟ್ಟುತ್ತಾಳೆ ಹಾಗೆ ಅಂತ. ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶ ಆತ್ಮಾನಂ ಸೃಜತೆ ಹರಿಹಿ. ಯಾವಾಗ ಧರ್ಮಕ್ಕೆ ಹಾನಿಯಾಗ್ತದೆ, ಆ ಧರ್ಮದ ರಕ್ಷಣೆಗಾಗಿ ಪರಮಾತ್ಮ ತಾನು ಅವತಾರವನ್ನು ಮಾಡಿಸ್ಕೋತಾನೆ. ನಹ್ಯಸ್ಯ ಜನ್ಮನೋ ಹೇತು ಕರ್ಮಣ ವಾ ಮಹೀಪತೆ. ದೇವರು ಹುಟ್ಟಿದ ಹಾಗೆ ಅಂದರೆ ನಮ್ಮ ಥರ ಕರ್ಮದ ಲೇಪದಿಂದ ದೇವರು ಹುಟ್ಟಿದ ಅಂತ ನಾವು ತಿಳಿಯಬಾರದು. ಪರಮಾತ್ಮ ಸ್ವೇಚ್ಛೆಯಿಂದ ಧರ್ಮದ ಸ್ಥಾಪನೆಗಾಗಿ ಅವನು ಹುಟ್ಟುತ್ತಾನೆ, ಅವತಾರ ಮಾಡ್ತಾನೆ ಅಂತ ತಿಳಿಯಬೇಕು ಹಾಗೆ ಅಂತ ಇಷ್ಟು ವಿಚಾರವನ್ನು ಹೇಳಿ ಪರಮಾತ್ಮ ಕೃಷ್ಣಾವತಾರ ಮಾಡಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ ಅಂತ ಸಂಕ್ಷೇಪವಾಗಿ ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ನವಮಸ್ಕಂದ ಮುಕ್ತಾಯವಾಗ್ತದೆ. ಮತ್ತು ದಶಮಸ್ಕಂದ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸುವೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.